ಎಷ್ಟು ನಂತರ ಇವತ್ತು ನಮ್ಮ ದುಃಖ ಹೋಗಿ ಆನಂದ ಬರುತ್ತೆ. ಯಾಕಂದ್ರೆ ನಾವು ದುಃಖಿಸುವ ದಿನಗಳು ಕೊನೆಗಾಣುತ್ತೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಈಗ ಪೌಲ ಹೇಳ್ತಾನೆ ಸಭೆಗೆ ಬರೆಯುವಾಗ, ಪೌಲ 2 ಕೊರಿಂಥಿಯ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ 2 ರೀತಿಯಾದ ದುಃಖಗಳನ್ನು ಕುರಿತು ಇಲ್ಲಿ ಸತ್ಯವೇದ ಹೇಳುತ್ತೆ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮನಸ್ಸಂತಾಪವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮನಸ್ಸಂತಾರದಲ್ಲಿ ಪಾಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗಿರುವಂಥ ದುಃಖವು ಮರಣವನ್ನು ಉಂಟು ಮಾಡುತ್ತೆ. 2 ರೀತಿಯಾದ ದುಃಖ. ಒಂದು ಪಶ್ಚಾತ್ತಾಪ ಪಡುವಂಥ ದುಃಖ. ಹೇಳಿ, ಒಂದು ತಪ್ಪು ಮಾಡಿಬಿಟ್ರೆ ನಮ್ಮಲ್ಲಿ ಪಶ್ಚಾತ್ತಾಪ ಇರಬೇಕು. ಆಮೇನ್. ಪಶ್ಚಾತ್ತಾಪ ಪಡುವಾಗ ನಾವು ದೇವ್ರ ಕಡೆಗೆ ತಿರುಗ್ತೇವೆ. ನಾವು ಪಶ್ಚಾತ್ತಾಪ ಪಡದೇ ಇರುವಾಗ ಲೋಕದವ್ರಂಗೆ ಇರ್ತೇವೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಒಂದು ಪಶ್ಚಾತ್ತಾಪ ಪಡುವ ದುಃಖ, ಇನ್ನೊಂದು ಲೌಕಿಕ ದುಃಖ. ಲೋಕದಲ್ಲಿ ಸಂತೋಷವಾಗಿದ್ದೇನೆ ಅಂತ ಒಬ್ಬ ಮನುಷ್ಯನಿಂದ ನಾನು ಹೇಳಕ್ ಸಾಧ್ಯ ಇಲ್ಲ. ಒಂದೊಂದು ಮನೆಯಲ್ಲಿ ದುಃಖದ ಕಣ್ಣೀರುಗಳು ತುಂಬಿದೆ. ನೀವು ಇವತ್ತು ಯಾವ ಟಿವಿಯನ್ನು ಆನ್ ಮಾಡಿದ್ರೇನು ಎಲ್ಲ ಮನೆಯಲ್ಲಿ ಇರುವಂತ ದುಃಖಗಳನ್ನು ನಾವು ನೋಡಬಹುದು. ಎಷ್ಟೆಷ್ಟೋ ದೊಡ್ಡ ದೊಡ್ಡವರು ಇವತ್ತು ಸೆರೆಮನಿಯಲ್ಲಿದ್ದಾರೆ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮನೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ನಡೀತಾ ಇದೆ. ಎಷ್ಟು ದುಃಖದಿಂದ ಆ ಕುಟುಂಬದ ಸ್ವಂತದವರು ಪ್ರತಿಯೊಬ್ಬರು ಇರಬಹುದು. ಎಷ್ಟು ಅವಮಾನದಿಂದ ಅವರು ಇರಬಹುದು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದು ಲೋಕದ ದುಃಖ. ಪಶ್ಚಾತ್ತಾಪವನ್ನು ಮಾಡುವಂತ ಒಂದು ದುಃಖವಲ್ಲ. ಆದರೆ ಪಶ್ಚಾತ್ತಾಪ ಪಡುವಂತ ದುಃಖ ಏನಂದ್ರೆ, ನಾನು ಈ ತಪ್ಪನ್ನು ಮಾಡಿದ್ದೇನೆ, ದೇವರೇ ನನ್ನನ್ನು ದಂಡಿಸಬೇಡ, ಅದಕ್ಕೋಸ್ಕರನೇ ನಮ್ಮ ಮಗನಾದ ಯೇಸುವನ್ನು ದಂಡಿಸಿದೆ ಅಂತೇಳಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿ ಯೇಸುವನ್ನು ಅಂಗೀಕಾರ ಮಾಡುವಾಗ ಆ ದುಃಖವನ್ನ ದೇವರು ಸಂತೋಷವಾಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ನಮ್ಮಲ್ಲಿರುವಂತದ್ದು ಲೋಕದ ದುಃಖವಲ್ಲ. ಲೌಕಿಕ ಜನ ಅಳುವಂತೆ ನಾವು ಅಳುವವರಲ್ಲ. ಹಲ್ಲೆಲೂಯಾ. ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇರುವಾಗ ನಾವು ಸರಿಯಾಗಿ ನಡೀತಾ ಇದ್ರೆ ದೇವರು ಯಾವಾಗಲೂ ಸಂತೋಷವಾದ ಅಭಿಷೇಕತೆಯನ್ನ ಮೇಲಿಟ್ಟಿರ್ತಾನೆ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ದುಃಖ ಇದ್ರೇನು ನಾವು ಸಂತೋಷವಾಗಿರ್ತೇವೆ. ಕರ್ತನಿಗೆ ಸ್ತೋತ್ರ. ಯಾಕಂದ್ರೆ ಆ ಅಭಿಷೇಕಕ್ಕೆ ಆ ದುಃಖವನ್ನು ನೀಗಿಸುವಂತ ಶಕ್ತಿ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಅಭಿಷೇಕತೆ ನೊಗಗಳನ್ನು ಮುರಿದಾಕುತ್ತೆ. ಅಭಿಷೇಕತೆ ಭಾರಗಳನ್ನು ತೆಗೆದುಹಾಕುತ್ತೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನಿನಗೊಂದು ಮನೆ ಬಾಡಿಗೆ ಕಟ್ಟಬೇಕು ಅಂತ ಕಷ್ಟ ಇರ್ಬೋದು, ದುಃಖ ಇರ್ಬೋದು, ಸಂಕಟ ಇರ್ಬೋದು. ಆದ್ರೆ ನಿನ್ನ ಮೇಲೆ ಇರುವಂತ ದೇವರ ಅಭಿಷೇಕತೆ ಅದನ್ನು ಹೇಗೆ ಒದಗಿಸುವ ದೇವರ ಕಡೆಗೆ ಅದನ್ನು ನಡೆಸುತ್ತೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಷ್ಟೋ ಕುಟುಂಬದಲ್ಲಿ ಇವತ್ತು ನಾನಾ ಕಷ್ಟಗಳಿಂದ ಜನ ಬಾಧೆ ಪಡ್ತಾರೆ. ಆದ್ರೆ ಯೆಹೋವನನ್ನು ಅವರು ಹುಡುಕ್ತಾರೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಯೆಹೋವನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಇದು ನಮ್ಮ ಅನುಭವ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಆಮೆನ್. ನಮ್ಮಲ್ಲಿ ಕೊರತೆಗಳಿರುವಾಗ ನಾವು ದೇವರನ್ನು ಹುಡುಕ್ತೇವೆ. ಆಮೆನ್, ಆಮೆನ್. ನಾವು ಯಾವಾಗ ದೇವರನ್ನು ಹುಡುಕ್ತೇವೆ? ಕೊರತೆಗಳಿರುವಾಗ. ಆಮೆನ್, ಆಮೆನ್. ಆಗ ದೇವರು ಯಾರು ಅಂತ ದೇವರು ನಮಗೆ ತೋರಿಸ್ಕೊಡ್ತಾನೆ. ಕರ್ತನಿಗೆ ಸ್ತೋತ್ರ. ಆಮೆನ್. ಇವತ್ತು ನಮ್ಮಲ್ಲಿ ಎಂಥ ದುಃಖ ಇರಬೇಕು? ಪಶ್ಚಾತ್ತಾಪ ಪಡುವಂಥ ಒಂದು ದುಃಖ. ಆಮೆನ್. ಯೋಶುವ ಎಂಬಂತ ಒಬ್ಬ ಭಕ್ತ ಇದ್ದ. ಆಮೆನ್. ಅವನಲ್ಲಿ ಪಶ್ಚಾತ್ತಾಪ ಪಡುವಂಥ ಒಂದು ದುಃಖ ಇತ್ತು. ಎಂಥ ದುಃಖ ಇತ್ತು? ಯೆಹೋಶುವನಿಗೆ ಬರೆದಂಥ ಪುಸ್ತಕ 7ನೇ ಅಧ್ಯಾಯ, Book of Joshua chapter 7. ಏಳನೇ ಅಧ್ಯಾಯ 10ನೇ ವಾಕ್ಯ. ಆಗ ಯೆಹೋವನು ಯೆಹೋಶುವನಿಗೆ, ಆರನೇ ವಾಕ್ಯದಿಂದ ಓದೋಣ. அப்பொழுது யோசுவா தன் வஸ்திரங்களை கிழித்து கொண்டு அவனும் இஸ்ரவேலின் மூப்பரும் சாயங்காலம் மட்டும் கர்த்தரின் பெட்டிக்கு முன்பாக தரையிலே முகங்குப்புற விழுந்து தங்கள் தலைகளின் மேல் புழுதியை போட்டுக்கொண்டு கிடந்தார்கள். யோசுவா, கர்த்தராகிய ஆண்டவரே, எங்களை அழிக்கும்படிக்கு எமோரியர் கையில்
கைகளில் ஒப்பு கொடுப்பதற்காகவா தேவரீர் இந்த ஜனத்தை யோர்தானை கடக்க பண்ணினீர்? நாங்கள் யோர்தானுக்கு அப்புறத்தில் மன திருப்தியாக இருந்து விட்டோமானால் நலமாயிருக்கும். ஆண்டவரே, இஸ்ரவேலர் தங்கள் சத்துருக்களுக்கு முதுகை காட்டினார்கள். இப்பொழுது நான் என்ன சொல்லுவேன்? கானானியரும் தேசத்து குடிகள் யாவரும் இதை கேட்டு எங்களை வணைந்து கொண்டு எங்கள் பேரை பூமியில் இராதபடிக்கு வேறற்று போக பண்ணுவார்களே. அப்பொழுது உமது மகத்தான நாமத்துக்கு என்ன செய்வீர் என்றான். ಗಮನಿಸಿ, ಪಶ್ಚಾತ್ತಾಪ ಪಡುವಂತ ಒಂದು ದುಃಖ. ಆಮೇಲೆ ಯೆಹೋಶುವನ ಜೀವನದಲ್ಲಿ ಸೋಲ್ ಯಾಕೆ ಬಂತು ಅಂತ ಅವನು ಗೊತ್ತಿರಲಿಲ್ಲ. ಆಮೇಲೆ ಯಾತಕ್ಕೆ ಇಸ್ರಾಯೇಲ್ ಸೋಲ್ತು ಅಂತೇಳಿ ಅವನು ಗೊತ್ತಿರಲಿಲ್ಲ. ಯೆರಿಕೋವನ್ನು ಸ್ವತಂತ್ರ ಮಾಡಿದ್ರು. ಹೇಗೆ? ಯೆರಿಕೋ ಕೋಟೆ ಬಹಳ ಭದ್ರವಾಗಿತ್ತು. ಒಬ್ರು ಒಳಗೋಗಕ್ಕಾಗ್ಲಿಲ್ಲ, ಹೊರಗೆ ಬರಕ್ಕಾಗ್ಲಿಲ್ಲ. ಆಗ ದೇವರು ಯೆಹೋಶುವ ನೋಡಿ ಹೇಳ್ತಾನೆ, ಈ ಯೆರಿಕೋವನ್ನು, ಇದರ ಯುದ್ಧ ವೀರರನ್ನ, ಇಲ್ಲಿರೋ ಜನರನ್ನು ನಿನ್ನ ಕೈ ಕೊಟ್ಟಿದ್ದಾನೆ. ಆಮೇನ್. ಗೋಡೆ ಗಟ್ಟಿ ಇದೆ. ಆಮೇನ್. ಆದ್ರೆ ದೇವ್ರು ಹೇಳ್ತಾನೆ, ನನಗಿಂತ ಅದು ಗಟ್ಟಿಯಾಗಿಲ್ಲ. ಹಲ್ಲೆಲೂಯ. ಆಮೇನ್. ಯೆಹೋಶುವ, ಆ ಗೋಡೆ ಎಷ್ಟು ಗಟ್ಟಿ ಇದ್ರೇನೋ ಅದನ್ನು ಬಿಡಿಸಕ್ಕೆ ನಾನು ಸಿದ್ಧನಾಗಿದ್ದೇನೆ. ಹಲ್ಲೆಲೂಯ. ಆಮೇನ್. ಸೊ ಗೋಡೆಯನ್ನು ಬಿಡಿಸಿದ್ರು ದೇವ್ರು. ಎಲ್ಲ ಹೇಳಿ, ಗೋಡೆ ಬಿದ್ದೋಯ್ತು. ಹಲ್ಲೆಲೂಯ. ಗೋಡೆ ಬಿದ್ದೋಗಿದ ತಕ್ಷಣ ನುಗ್ಗಿದ್ರು ಎಲ್ರು. ಆದ್ರೆ ದೇವ್ರು ಹೇಳಿದ್ರು, ದೇವರಿಗೆ ಮೀಸಲಾದದ್ದನ್ನ ಯಾರು ಮುಟ್ಟಬಾರದು ಅಂತ ದೇವ್ರ ಆಜ್ಞೆ ಮಾಡಿದ್ರು. ಯೆರಿಕೋವಿನಲ್ಲಿ ದೇವರಿಗೆ ಮೀಸಲಾದದ್ದನ್ನ ಯಾರು ಮುಟ್ಟಬಾರದು ಅಂತ ದೇವರು ಹೇಳಿದ್ರು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. 6ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಹೇಳುತ್ತೆ, ಯೆಹೋಶುವ 6:18, ನೀವಾದರೂ ಯೆಹೋವನಿಗೆ ಮೀಸಲಾದ ವಸ್ತುಗಳ ವಿಷಯದಲ್ಲಿ ಜಾಗೃತೆಯಿಂದಿರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರಾಯೇಲ ಪಾಳೆಯವು ಶಾಪಕ್ಕೆ ಗುರಿಯಾಗಿ ಕೆಟ್ಟಿತು. சாபத்தீடானதில் ஏதாகிலும் எடுத்துக்கொள்கிறதுனாலே நீங்கள் சாபத்தீடாகாத படிக்கும். இஸ்ரவேல் பாளையத்தை சாபத்தீட்டாக்கி அதை கலங்க பண்ணாத படிக்கும் நீங்கள் சாபத்தீடானதற்கு மாத்திரம் எச்சரிக்கையாயிருங்கள். ಎಲ್ಲ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ ಪಾತ್ರೆಗಳು ಯೆಹೋವನಿಗೆ ಮೀಸಲಾದದ್ದು. ಯಾವುದೆಲ್ಲ ಯೆಹೋವನಿಗೆ ಬೇಕಾದಂಥದ್ದು? ಬೆಳ್ಳಿ, ಬಂಗಾರ ಎಲ್ಲ ದೇವರಿಗೆ ಬೇಕಾದದ್ದು. ಯಾಕಂದ್ರೆ ಬೆಳ್ಳಿ ಆತನದು, ಬಂಗಾರ ದೇವರದು. ಆಗ ಒಂದು ಯುದ್ಧಕ್ಕೆ ಅವ್ರು ಹೋಗಿರುವಾಗ, ಆಮೇನ್, ಯುದ್ಧದಲ್ಲಿ ಇದ್ದಂತ ಅಡ್ಡಗೋಡೆಗಳನ್ನು ಬೀಳಿಸಿದಂತವನು ಆತನು, ಯುದ್ಧದಲ್ಲಿ ಜಯ ಕೊಟ್ಟಂತವನು ಆತನು. ಆದ್ರೆ ಆ ಯುದ್ಧದಲ್ಲಿ ದೇವರಿಗೆ ಮೀಸಲಾದ ಆ ವಸ್ತುಗಳನ್ನು ಮಾತ್ರ ನೀವು ಮುಟ್ಟಬಾರದು. ಮುಟ್ಟಿದ್ರೆ ಶಾಪಕ್ಕೆ ಗುರಿ ಆಗ್ತೀರಾ. ಹಲ್ಲೆಲೂಯ. ಮುಟ್ಟಿದ್ರೆ ಸೋಲಕ್ಕೆ ಗುರಿ ಆಗ್ತೀರಾ ಅಂತ ಹೇಳಿದ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ದೇವರ ಮಾತುಗಳನ್ನು ಬಹಳ ಜಾಗ್ರತೆಯಿಂದ ನಾವು ಕೇಳಬೇಕು. ಆಮೇನ್. ಗೆಲ್ಲೋರ್ಗೆ ಮಾತ್ರ ಅದು ಗೊತ್ತಿರುತ್ತೆ. ಯಾವುದಾದ್ರೂ ಒಂದು ಓಟದಲ್ಲಿ ನೀವು ಗೆಲ್ಲಬೇಕಾದ್ರೆ, ಇಲ್ಲ ಒಂದು ಆಟದಲ್ಲಿ ನೀವು ಗೆಲ್ಲಬೇಕಾದ್ರೆ, ಆ ಆಟದ ನಿಯಮಗಳು, ಆ ಆಟದ ಶಿಸ್ತು, ಪ್ರತಿಯೊಂದನ್ನ ಹೇಳ್ಕೊಡಕ್ ಜನ ಇರ್ತಾರೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಆಮೇನ್. ಇಲ್ಲಿ ದೇವ್ರು ಹೇಳ್ತಾನೆ, ಯೆಹೋಶುವ ನೋಡು, ಈ ಯೆರಿಕೋ ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ, ಇಲ್ಲಿರುವಂತ ಯುದ್ಧವೀರ ನಿನ್ನ ಕೈ ಕೊಟ್ಟಿದ್ದೇನೆ. ಹಲ್ಲೆಲೂಯ. ಈ ಜನರ ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ಆದ್ರೆ ಅಲ್ಲಿರುವಂತ ಮೀಸಲಾದ ವಸ್ತುಗಳನ್ನು ಒಂದನ್ನು ಮುಟ್ಟಬಾರದು ನೀವು. ಅದು ನನಗೆ ಬೇಕು. ಹಲ್ಲೆಲೂಯ. ಈಗ ಯೋಶುವನಿಗೆ ಸಮಾಚಾರನೇ ಗೊತ್ತಿಲ್ಲ. ಯಾತಕ್ಕೆ ಜೋಶುವ ಪಶ್ಚಾತ್ತಾಪ ಪಟ್ಟ? ಆಮೇನ್. ಪಶ್ಚಾತ್ತಾಪ ಪಡುವಂತ ಒಂದು ದುಃಖ ನಮ್ಮಲ್ಲಿ ಇರಬೇಕು. ಸೋಲ್ ಕಂಡಿದ ತಕ್ಷಣ ಪಶ್ಚಾತ್ತಾಪ ಪಡಬೇಕು ನಾವು. ಅನೇಕ ಜನ ಸೋಲಲ್ಲಿ ಹಿಗ್ತಾರೆ. ದೇವರಿದ್ದಾನೆ, ನೋಡ್ಕೊಳ್ತಾನೆ, ನನ್ಗೆ ಇನ್ನೊಂದು ಕೊಟ್ಬಿಡ್ತಾನೆ ಅಂತೇಳಿ. ನೋ, ಅದು ಸೋಲು. ಅದನ್ನು ಗೆಲ್ಲಬೇಕು. ಯೇಸು ಮರಣವನ್ನ ಗೆದ್ದ, ಯೇಸು ಪಾತಾಳವನ್ನ ಗೆದ್ದ. ಹಲ್ಲೆಲೂಯ. ಆಮೇನ್. ಯೇಸು ಸೈತಾನನನ್ನ ಗೆದ್ದ. ಸಹೋದರ ಸಹೋದರಿಯೇ, ಯಾತಕ್ಕೆ ಯೇಸು ಸೈತಾನನನ್ನು ಗೆಲ್ಲಬೇಕು? ಯಾತಕ್ಕೆ ಯೇಸು ಮರಣವನ್ನು ಗೆಲ್ಲಬೇಕು? ಯಾತಕ್ಕೆ ಯೇಸು ಪಾತಾಳವನ್ನು ಗೆಲ್ಲಬೇಕು? ಇಲ್ದಿದ್ರೆ ನಾವೆಲ್ಲ ಪಾತಾಳಕ್ಕೆ ಹೋಗ್ಬಿಡ್ತಾ ಇದ್ದೀವಿ. ಹಲ್ಲೆಲೂಯ. ಯಾಕಂದ್ರೆ ಪಾಪದ ಸಂಬಳ ಮರಣ. ಒಂದು ಕೈ ಚಪ್ಪಾಳೆ ತಟ್ಟಿ ಯೇಸುವನ್ನು ಸ್ತೋತ್ರ ಮಾಡಿ. ಯಾಕಂದ್ರೆ ಯೇಸು ನಮ್ಮನ್ನ ಪಾತಾಳಕ್ಕೆ ಹೋಗೋದ್ರಿಂದ ತಪ್ಪಿಸಿದ. ಹಲ್ಲೆಲೂಯ. ಆಮೇನ್.
ನಾವು ರುಚಿ ಮಾಡಬೇಕಾದಂತ ಆ ಮರಣವನ್ನ ಯೇಸು ರುಚಿ ಮಾಡಿ ನೋಡ್ದ ಅಂತ ಬೈಬಲ್ ಹೇಳುತ್ತೆ. ಸಹೋದರ ಸಹೋದರಿಯೇ, ನೀನು ನಾನು ಸಾಯ್ತೇವೆ, ಅದರ ರುಚಿ ನಮಗೆ ಗೊತ್ತಿಲ್ಲ. ಆದ್ರೆ ಯೇಸು ಅದನ್ನ ರುಚಿ ಮಾಡಿ ನೋಡಿದ್ದಾನೆ. ಒಂದೊಂದು ಜೀವನದಲ್ಲಿ ಹುಟ್ಟುವಾಗ ನೋವು, ಬೆಳೆಯುವಾಗ ನೋವು, ಸಾವಾಗಲು ನೋವು. ಹಲ್ಲೆಲೂಯಾ. ಯಾರಾದ್ರೂ ಮಗು ಹೊಟ್ಟೆಯಲ್ಲಿರುವಾಗ 1 ತಿಂಗಳು, 4 ತಿಂಗಳು, 5 ತಿಂಗಳು, 9 ತಿಂಗಳು ಅಂತ ಸಂತೋಷವಾಗಿರ್ತಾರ? ಅಯ್ಯೋ ಅಮ್ಮ ಅಪ್ಪ ಅಪ್ಪ ಅಮ್ಮ ಅಂತೇಳಿ ನೊಂದು ಬೆಂದು ಹಲ್ಲೆಲೂಯಾ ಹೆಂಗೋ ಒಂದು ಮಗುನ್ ಹೇರ್ತಾರೆ. ಹೆತ್ತ ಮೇಲೆ ಸಂತೋಷ ಪಡ್ತಾರೆ, ಹೊಟ್ಟೆಯಲ್ಲಿ ಇರೋರ್ಗೂ ಸಂತೋಷ ಪಡೋದಿಲ್ಲ. ಆ ತಾಯಿ ಗೊತ್ತು ಆ ದುಃಖ ಎಂತದ್ದು ಅಂತೇಳಿ. ಎಷ್ಟು ನೋವಿನಿಂದ ಒಂದು ಮರಣದ ಒಳಗೆ ಹೋಗಿ ಒಂದು ಮಗುಗೆ ಅವಳು ಜೀವ ಕೊಡ್ತಾಳೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಆಮೆನ್ ಅಂತೇಳಿ. ಆ ಮಗು ಹುಟ್ಟಿದ ಮೇಲೆ ಅದನ್ನ ಬೆಳೆಸೋಕೆ ಎಷ್ಟು ತೊಂದರೆ ಇದೆ ತಂದೆ ತಾಯಿಗಳಿಗೆ, ಎಷ್ಟು ನೋವಿದೆ. ಆ ಮಕ್ಕಳಿಂದ ಎಷ್ಟೆಷ್ಟು ಅವಸ್ಥೆಗಳನ್ನು ಅವರು ಅನುಭವಿಸ್ತಾರೆ. ಜೀವನ ಎಂಬಂಥದ್ದೇ ಒಂದು ಸಂಕಟದ ಜೀವನ, ಒಂದು ನೋವಿನ ಜೀವನ, ಒಂದು ಬಾಧೆಯ ಜೀವನ. ಅದಕ್ಕೋಸ್ಕರನೇ ಯೇಸು ಲೋಕಕ್ಕೆ ಬಂದ, ಬಾಧೆ ಶ್ರಮಗಳನ್ನು ಅನುಭವಿಸಿದ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನಾನು ನನ್ನ ಮಕ್ಕಳ ಹತ್ರ ಹೇಳ್ತಾ ಇದ್ದೆ, ನನ್ನ ಮೊಮ್ಮಕ್ಕಳ ಹತ್ರ ಹೇಳ್ತಾ ಇದ್ದೆ, ನೋಡಿ, ಹುಟ್ಟೋದು ಒಂದು ನೋವು, ಬೆಳೆಯೋದು ಒಂದು ನೋವು, ಕೊನೆಗೆ ಸಾಯೋದು ಒಂದು ನೋವು. ಹಲ್ಲೆಲೂಯಾ. ಯಾರಾದ್ರೂ ಸಂತೋಷವಾಗಿ ನಾನು ಸಾಯ್ತೀನಿ ಅಂತ ಹೇಳ್ತಾರ? ಎಷ್ಟೋ ಜನ ಕಾಯಿಲೆಯಲ್ಲಿ ಸಾಯ್ತಾರೆ, ಎಷ್ಟೋ ಜನ ಅಪಘಾತದಲ್ಲಿ ಸಾಯ್ತಾರೆ, ಎಷ್ಟೋ ಜನ ಚಿಕ್ಕ ವಯಸ್ಸಲ್ಲೇ ಕಾರಣ ಏನು? ಸಂಕಟ, ನೋವು. ಅದರಿಂದನೇ ಯೇಸು ನಮಗೋಸ್ಕರ ಹಲ್ಲೆಲೂಯಾ ನಾವು ದೀರ್ಘ ಕಾಲ ಬಾಳುವಂತೆ, ಹಲ್ಲೆಲೂಯಾ, ನಿತ್ಯ ನಿತ್ಯವಾಗಿ ದೇವ್ರ ಜೊತೆ ಬಾಳುವಂತೆ. ಆಮೆನ್, ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ನಾವು ತಂದೆ ತಾಯಿಗಳನ್ನ ಹೆಚ್ಚಾಗಿ ನೋಡೋಲ್ಲ, ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ತಂದೆ ತಾಯಿಗಳ ಜೀವನ ಚೆನ್ನಾಗಿ ಬರೆದಲ್ಪಟ್ಟಿದೆ. ಹಲ್ಲೆಲೂಯಾ. ಯಾಕೋಬ ಹೇಗ್ ಸತ್ತ ಅಂದ್ರೆ ತನ್ನ ಒಬ್ಬೊಬ್ಬ ಮಕ್ಕಳನ್ನು ಆಶೀರ್ವದಿಸಿ ಜೀವ ಕೊಟ್ಟ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ ಹೇಳಿ, ಆಮೆನ್. ಸೊ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ತಂದೆ ತಾಯಿಗಳ ಬಗ್ಗೆ ಬಹಳವಾಗಿ ಸತ್ಯವೇದ ಹೇಳುತ್ತೆ. ಕರ್ತನಿಗೆ ಸ್ತೋತ್ರ. ಅವ್ರು ಹೆಂಗೆ ದೇವ್ರು ನಂಬಿ ಬಾಳಿದ್ರು, ಹೇಗೆ ಅವರ ಆಶೀರ್ವಾದಗಳನ್ನ ಮಕ್ಕಳಿಗೆ ಕೊಟ್ಟರು, ಆ ಆಶೀರ್ವಾದದಿಂದ ಆ ಮಕ್ಕಳು ಅದನ್ನ ಮುಂದುವರಿಸಿಕೊಂಡು ಹೋಗಿ ಹೇಗೆ ದೇವರ ನಾಮವನ್ನು ಮಹಿಮೆ ಪಡಿಸ್ತಾನೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದ್ರಿಂದ ನಮ್ಮ ದೇವರು ಸಂತತಿಯ ದೇವರು. ನಿನ್ನ ಸಂತತಿಯ ಮೇಲೆ ನನ್ನ ಆತ್ಮವನ್ನು, ನಿನ್ನ ಸಂತಾನದ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸ್ತೇನೆ ಅಂತ ಹೇಳಿದೆ. ಕೈ ಚಪ್ಪಾಳೆ ತಟ್ಟಿ ದೇವರನ್ನು ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಆ ದೇವರು ನಮ್ಮನ್ನು ನೋಡಿ ಹೇಳ್ತಾನೆ, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ನೀನು ಯಾತಕ್ಕೋಸ್ಕರ ದುಃಖ ಮಾಡ್ತಾ ಇದೀಯಾ? ನನ್ನ ನೋಡ್ತಾ ಇರುವಂತ ಸಹೋದರ ಸಹೋದರಿ, ನನ್ನ ಗಂಡ ಕುಡಿತಾನೆ ಅಂತ ಹೇಳ್ಬಿಟ್ಟು ನೀನು ದುಃಖ ಮಾಡ್ತಾ ಇದೀಯಾ? ಆ ದಿವಸ ಇವತ್ತು ಕೊನೆಗಾಣುತ್ತೆ. ಇಂದು ನಿನ್ನ ಗಂಡನನ್ನ ದೇವರು ಆ ಮದ್ಯಪಾನದಿಂದ ಬಿಡುಗಡೆ ಮಾಡ್ತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಪಾಸದೆಲ್ಲ ಕುಡಿಯೋದಕ್ಕೆ ಹೋಗ್ಬಿಟ್ರೆ ಜೀವನ ಹೆಂಗ್ರಿ ಮಾಡೋದು? ಕುಡಿಕ ಗಂಡನನ್ನು ಬಿಡ್ತಾ ಇಲ್ಲ, ದರಿದ್ರ ಕುಟುಂಬವನ್ನು ಬಿಡ್ತಾ ಇಲ್ಲ. ಕರ್ತನಿಗೆ ಸ್ತೋತ್ರ. ಕೊರತೆ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಕುಡಿಯೋರು ಸಂತೋಷವಾಗಿ ಕುಡಿತಾರೆ ಅಂತ ಯಾರು ತಿಳ್ಕೋಬಾರ್ದು. ಕುಡಿಯೋರು ನೋವಿನಿಂದ ಕುಡಿತಾರೆ. ಯಾಕಂದ್ರೆ ಮನೆಯಲ್ಲಿರುವಂತ ಒಂದೊಂದು ಸಮಸ್ಯೆಗಳು ಯಾವಾಗ ತೀರ್ತದೋ ಎಂಬಂತ ಆ ಒಂದು ಯೋಚನೆಯಿಂದ ಎಲ್ಲರೂ ಕುಡಿತಾರ್ರಿ ಇವತ್ತು. ಕಾರಣ ಏನು? ಸ್ವಲ್ಪ ನಿದ್ದೆ ಸಿಕ್ಬಿಡ್ಲಿ, ಎಲ್ಲವನ್ನು ನಾನು ಮರೆಯುವಂತೆ ಮಾಡಲಿ ದೇವರು. ಕುಡುತ್ತನದಿಂದ ಅದು ಹೋಗೋದಿಲ್ಲ, ಯೇಸುವನ್ನು ನಂಬಿದ್ರೆ ಹೋಗುತ್ತೆ. ಹಲ್ಲೆಲೂಯಾ. ಜೀವನವನ್ನು ಎದುರಿಸಬೇಕು. ಈ ದುಃಖವನ್ನು ನನ್ನ ಯೇಸು ಹೊತ್ತುಕೊಂಡ. ಹಲ್ಲೆಲೂಯಾ. ಆತನು ಹೊತ್ತದ್ದು ನನ್ನ ಸಂಕಷ್ಟವೇ. ಮನುಷ್ಯರು ಆತನನ್ನು ತಿರಸ್ಕಾರ ಮಾಡಿದ್ರು, ಆದ್ರೆ ದೇವರು ಆತನನ್ನು ಅಂಗೀಕಾರ ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ನಿನ್ನನ್ನು ಮನುಷ್ಯರು ತಿರಸ್ಕಾರ ಮಾಡಬಹುದು, ಆದ್ರೆ ದೇವರು ನಿನ್ನನ್ನು ಅಂಗೀಕಾರ ಮಾಡಿದ್ದಾನೆ. ಕೈ ಚಪ್ಪಾಳೆ ತಟ್ಟಿ ದೇವರು ಸ್ತೋತ್ರ ಮಾಡು. ಹಲ್ಲೆಲೂಯಾ. ಅಂಗೀಕಾರ ಯಾವುದು ದೊಡ್ಡದಂದ್ರೆ, ದೇವರ ಮುಂದೆ ನಾವು ನಿಲ್ಲುವಾಗ ದೇವರು ನಮ್ಮನ್ನು ಅಂಗೀಕಾರ ಮಾಡೋದು ಬಹಳ ದೊಡ್ಡದು. ಮನುಷ್ಯ 2 ಸಾರಿ ಸಾಯ್ತಾನೆ. ಮೊದಲನೇದಾಗಿ ಅವನು ಸಾಯುವಾಗ ತನ್ನ ಬಂಧು ಬಳಗ, ಹೆಂಡತಿ, ಗಂಡ, ಮಕ್ಕಳು ಇವರನ್ನೆಲ್ಲ ಬಿಟ್ಟು ಬೇರೆ ಆಗ್ತಾನೆ. ಎಲ್ಲ ಗೊಳೋ ಅಂತ ಆಳ್ತಾರೆ. ಅಯ್ಯೋ ಚೆನ್ನಾಗಿದ್ರಲ್ಲ, ಏನಾಗೋಯ್ತು, ಅದಕ್ಕೆ ದುಃಖ ಅಂತ ಅರ್ಥ. ದುಃಖ ನಮ್ಮನ್ನ ಮನುಷ್ಯರಿಂದ, ಸಂಬಂಧದಿಂದ, ಕೆಲಸದಿಂದ, ಹಣದಿಂದ ನೀನು ಏನು ಸಂಪಾದಿಸಿ ₹1 ನಿನ್ನಿಂದ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಎಲ್ಲವನ್ನು ನೀನು ಇಲ್ಲಿ ಬಿಟ್ಟು ಹೋಗ್ಬೇಕು. ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತೀಯ ಎಂಬಂಥದ್ದೇ ಬಹಳ ಪ್ರಾಮುಖ್ಯವಾದದ್ದು. ಆಮೆನ್, ಹಲ್ಲೆಲೂಯಾ, ಆಮೆನ್. ಆಗ ನಾವೇನ್ ಮಾಡ್ಬೇಕು ಅಂದ್ರೆ, ದೇವ್ರೇ
ನನ್ನನ್ನು ಕರುಣಿಸು. ಈ ದುಃಖ ನನ್ನನ್ನು ಕಾಡ್ತಾ ಇದೆ ದೇವರೇ, ಈ ದುಃಖವನ್ನು ನೀನು ಹೊತ್ಕೊಂಡಲ್ಲಪ್ಪ, ನೀನು ದುಃಖಿಸುವ ದಿನಗಳು ಕೊನೆಗಾಣುತ್ತೆ ಅಂತ ಹೇಳದಲ್ಲ ದೇವರೇ, ಇವತ್ತು ಈ ದುಃಖ ಕೊನೆಗಾಣಲಿ ಅಂತ ಹೇಳು ಕರ್ತನು ಮಾಡ್ತಾನೆ. ಹಲ್ಲೆಲೂಯ. ಈ ವಾಗ್ದಾನವನ್ನ ನಾವು ಅಂಗೀಕಾರ ಮಾಡಬೇಕು. ಈ ಪ್ರವಾದನೆಯ ವಾಕ್ಯವನ್ನ ನಾವು ಇಟ್ಕೊಳ್ಬೇಕು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ದೇವರು ಪ್ರವಾದಿಸುವಾಗ ಪ್ರವಾದಿಗಳ ಬರುವಂತ ಬಾಯಿಂದ ಬರುವಂತ ಮಾತುಗಳನ್ನ ದೇವರು ಗೌರವ ಪಡಿಸ್ತಾನೆ. ಆಮೆನ್. ಎಲಿಯ ಹೇಗ್ ಪ್ರಾರ್ಥನೆ ಮಾಡಿದ್ರೆ, ಇವತ್ತು ಮಳೆ ಬರಬಾರ್ದು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ದ. ಮಳೆ ಬರಲಿಲ್ಲ. ಮುಂಚೆನೆ ಅವ್ನು ಹೇಳ್ಬಿಟ್ಟ. ಹಲ್ಲೆಲೂಯ. ನಂಬಿಕೆಯಿಂದ ಅವ್ನು ಹೇಳ್ಬಿಟ್ಟ, ಇವತ್ತು ಮಳೆ ಬರಕ್ಕಿಲ್ಲ ಅಂತ ಹೇಳ್ಬಿಟ್ಟ. ಹಲ್ಲೆಲೂಯ. 3.5 ವರ್ಷ ಆ ರೀತಿಯಲ್ಲಿ ಮಾಡ್ದ. ಹಲ್ಲೆಲೂಯ. ಆಮೆನ್. ಸೊ ಅವನು ಹೋಗಿ ಮಳೆ ಬರಬಾರ್ದು ಅಂತ ದೇವ್ರ ಬಗ್ಗೆ ಕೂತ್ಕೊಂಡು ಹೇಳಲಿಲ್ಲ. ಹಲ್ಲೆಲೂಯ. ಮೊದಲನೇದಾಗಿ ಎಲ್ಲಾ ಸೃಷ್ಟಿಗಳಿಗೆ ಮಾತಾಡ್ದ, ಇವತ್ತು ಮಳೆ ಬರೋದಿಲ್ಲ. ಹಲ್ಲೆಲೂಯ. ನಾನು ಆರಾಧಿಸುವ ದೇವರ ಕಡೆಗೆ ಈ ಜನರು ತಿರುಗೋವರೆಗೂ ಮಳೆ ಬರೋದಿಲ್ಲ ಅಂತ ಹೇಳ್ದ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಹೋಗ್ ದೇವ್ರ ಹತ್ರ ಹೇಳ್ದ, ದೇವರೇ ಈ ಜನ ನಿನ್ ಕಡೆಗೆ ತಿರುಗಲಿಲ್ಲ, ಆದ್ರಿಂದ ಮಳೆ ಕಳಿಸ್ಬೇಡ. ಯಾಕಂದ್ರೆ ಏಲಿಯನಿಗೆ ಮಳೆ ಕಳಿಸೋರು ಯಾರು ಅಂತ ಗೊತ್ತಿತ್ತು. ಹಲ್ಲೆಲೂಯ. ಹಲ್ಲೆಲೂಯ. ಮಳೆ ಕಳಿಸೋ ದೇವ್ರು ನಮ್ಮ ಕೊರತೆಗಳನ್ನು ಕಳಿಸೋದಿಲ್ವಾ? ಆಮೆನ್. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಕೈ ಚಪ್ಪಾಳೆ ತಟ್ಟಿ ದೇವರ ಸ್ತೋತ್ರ ಮಾಡಿ. ಯೆಹೋಶುವನಿಗೆ ಆಗಾನ್ ಮಾಡಿದಂತ ಪಾಪ ಗೊತ್ತಿರಲಿಲ್ಲ. ಈಗ 6ನೇ ಅಧ್ಯಾಯದಲ್ಲಿ ಗೋಡೆ ಬಿತ್ತು, ಇವರೆಲ್ಲವನ್ನು ಸುತ್ತರಿಸಿಕೊಟ್ಬಿಟ್ರು. ಈಗ 7ನೇ ಅಧ್ಯಾಯದಲ್ಲಿ ಇವರು ಆಯಿ ಎಂಬ ಪಟ್ಟಣಕ್ಕೆ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು. ಆತ್ಮಿಕ ಜೀವನದಲ್ಲಿ ಯುದ್ಧಗಳು ಬರುತ್ತೆ. ಹಲ್ಲೆಲೂಯ. ನಾವು ಮುಂದೆ ಹೋಗ್ಬೇಕಾದ್ರೆ ಯುದ್ಧ ಮಾಡೋದು ಕಲಿಬೇಕು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಜನ ಪ್ರಾರ್ಥನೆ ಮಾಡ್ತಾರೆ, ಯುದ್ಧ ಮಾಡೋದು ಗೊತ್ತಿಲ್ಲ ಜನರಿಗೆ. ಹಲ್ಲೆಲೂಯ. ಯುದ್ಧ ಮಾಡೋದು ಗೊತ್ತಿರೋರ್ಗು ಬರುವಂತ ನಮಗೆ ವಿರೋಧವಾಗಿ ಬರುವವನು ಯಾರು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆಮೇನ್. ಈಗ ಯೆಹೋಶುವ ಏನ್ ಮಾಡ್ತಾನೆ ಅಂದ್ರೆ, ಯೆರಿಕೋ ಕೈಯಲ್ಲಿ ಸಿಕ್ಬಿಡ್ತು. ಆಯಿ ಏನು ಒಂದು ಸಣ್ಣ ಪಟ್ಟಣ. ಹಲ್ಲೆಲೂಯ. ದೊಡ್ಡ ಜಯ ಕಂಡ್ಬಿಟ್ರು. ನಾವು ಹಂಗೆ ಸ್ವಲ್ಪ ಸಮಯ ದೊಡ್ಡ ದೊಡ್ಡ ಕಾರ್ಯಗಳಿಂದ ದೇವ್ರು ಕೊಟ್ಬಿಡ್ತಾನೆ, ದೊಡ್ಡ ಕೆಲಸ ಕೊಟ್ಬಿಡ್ತಾನೆ, ದೊಡ್ಡ ಸ್ಥಾನಮಾನ ಕೊಟ್ಬಿಡ್ತಾನೆ, ಎಲ್ಲ ದೊಡ್ಡದು ನಮ್ಗೆ ಸಿಕ್ಬಿಡುತ್ತೆ. ಆದ್ರೆ ಸಣ್ಣದ್ರಲ್ಲಿ ನಾವು ಸೋತೋಗ್ತೇವೆ. ಯಾಕಂದ್ರೆ ದೊಡ್ಡದ್ರಲ್ಲಿ ಸಿಕ್ಕುವಂಥದ್ರಲ್ಲಿ ದೇವ್ರಿಗೆ ಬೇಕಾದನ್ನು ನಾವು ಮೀಸಲಾಗಿ ಹಿಡಿದಿರುವಾಗ ಅದರಲ್ಲಿ ದೇವರ ಕೋಪ ಬರುತ್ತೆ. ಆಗ ನಾವು ದೊಡ್ಡವರಾಗಕ್ಕಿಂತಲೂ ಸಣ್ಣವರಾಗಿರೋದೇ ಒಳ್ಳೆಯದು. ಹಲ್ಲೆಲೂಯ. ಆಮೆನ್ ಹೇಳೋಣ. ಕರ್ತನಿಗೆ ಮಹಿಮೆಯುಂಟಾಗಲಿ. ಈಗ 7ನೇ ಅಧ್ಯಾಯದಲ್ಲಿ ಆಗಾನ್ ಮಾಡಿದಂತ ಪಾಪ ಯೆಹೋಶುವನಿಗೆ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ? ಈಗ ನಿಮ್ ಜೊತೆ ಇರೋರು ಮಾಡುವಂತ ಪಾಪ ನಿಮಗೆ ಗೊತ್ತಾ? ಹಲೋ. ಅದು ನಿಮ್ಮ ಮಕ್ಕಳಾಗಿರ್ಲಿ, ಗಂಡಾಗ್ಲಿ, ಹೆಂಡತಿ ಆಗಿರ್ಲಿ, ಯಾರು ಏನ್ ಮಾಡಿದ್ರು ನಿಮ್ಗೆ ಯಾರಾದ್ರೂ ಗೊತ್ತಾಗಿರುತ್ತೋ? ಒಬ್ರಿಗೂ ಗೊತ್ತಿರೋದಿಲ್ಲ, ಆದ್ರೆ ದೇವ್ರಿಗೆ ಗೊತ್ತಿರುತ್ತೆ. ಹಲ್ಲೆಲೂಯ. ನಮ್ಮ ಮನೇಲಿ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ಹೇಳಿ ದೇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಲ್ಲೆಲೂಯ. ಈಗ ವಾಕ್ಯ ಹೇಳುತ್ತೆ, 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಹೇಳುತ್ತೆ, ಯಹೂದ ಕುಲದಲ್ಲಿ ಜೆಹೇರನ ಗೋತ್ರದ ಜಬ್ಬಿಯ ಕುಟುಂಬದವನು ಕರ್ಮಿಯ ಮಗನು ಆದ ಆಖಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದ್ದರಿಂದ ಇಸ್ರಾಯೇಲರೆಲ್ಲರಿಗೂ ದ್ರೋಹಿಗಳಾದರು. ನೋಡ್ರಿ, ದೇವ್ರ ಮುಂದೆ ಒಬ್ಬನ್ ಮಾಡಿಬಿಟ್ರೆ ಎಲ್ರಿಗೂ ದಂಡನೆ. ಆಮೇಲೆ ಮಾಡಿದವ್ರು ಯಾರು? ಈಗ ಆಗಾನ್. ಅವನು ಯಾರು ಅಂತಾನು ಅವರ ದೇಶದಲ್ಲಿ ಅವ್ರು ಇದ್ದಿರ್ಬೋದು, ಒಂದು ಗೋತ್ರದಲ್ಲಿ ಇದ್ದಿರ್ಬೋದು. ಹಲ್ಲೆಲೂಯ. ಆದ್ರೆ ಅವನು ದೇವರಿಗಿಟ್ಟಂತ ಮೀಸಲಾದ ವಸ್ತು ತಗೊಳ್ತಾನೋ ಅಂತೇಳಿ ಯೆಹೋಶುವನಿಗೆ ಗೊತ್ತಿರಲಿಲ್ಲ. ನಾನು ಯಾವಾಗಲೂ ಜನರಿಗೆ ಹೇಳೋದು, ನ್ಯಾಯ ಯಾವ ಕಡೆ ಇದೆ ಆ ಕಡೆ ನಿಲ್ಲಿ, ಅನ್ಯಾಯದ ಕಡೆ ನಿಲ್ಬೇಡಿ. ದೇವರಲ್ಲಿ ಇರಕ್ಕಿಲ್ಲ. ಹಲ್ಲೆಲೂಯ. ಆಮೆನ್. ಸೊ ನ್ಯಾಯ ಯಾವ ಕಡೆ ಇದೆ ಅಂತ ಹೇಳಿದ್ರೆ ಆ ಕಡೆ ದೇವ್ರು ನಿಲ್ತಾನೆ, ಆ ಕಡೆ ದೇವ್ರು ನ್ಯಾಯ ಮಾಡ್ತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಯಾಕಂದ್ರೆ ದೇವರಲ್ಲಿ ಯಾವ ಅನ್ಯಾಯನೂ ಇಲ್ಲ. ಆಮೆನ್. ಈಗ ದೇವ್ರು ಹೇಳ್ಬಿಟ್ರು ಇದನ್ನ ಮುಟ್ಬಾರ್ದು ಅಂತ ಯೆಹೋಶುವನಿಗೆ ಹೇಳಿದ್ರೆ ಯೆಹೋಶುವನಿಗೆ ಗೊತ್ತಿಲ್ಲ. ಆಗ ಏನ್ ಮಾಡ್ಬಿಡ್ತಾನ, ಅವನು ಯಾಕೆ ಬುದ್ಧಿ ಬಂತ ನನಗೆ ಗೊತ್ತಿಲ್ಲ. ಯಾವಾಗ ಯಾರೊಳಗೆ ಏನ್ ಸೇರುತ್ತೋ ನಮಗೆ ಗೊತ್ತಿರಲ್ಲ. ಹಲ್ಲೆಲೂಯ. ಆದ್ರೆ ನಮಗೆ ದೇವರ ಭಯ ಇದ್ರೆ ಜ್ಞಾನ ಇರುತ್ತೆ. ಹಲ್ಲೆಲೂಯ. ನಾವು ದೇವ್ರಿಗೆ ಭಯಪಟ್ರೆ ದೇವ್ರಿಗೆ ಹೇಳಿದ್ದು ನಮ್ಮ ಯೋಚನೆಯಲ್ಲಿ ಇರುತ್ತೆ. ನಾವು ದೇವ್ರಿಗೆ ಭಯಪಡದೆ ಅಹಂಕಾರಿಗಳಾಗಿ ನಡೆಯುವಾಗಲೇ ನಮಗೆ ಸಮಸ್ಯೆಗಳು ಬರೋದು. ಹಲ್ಲೆಲೂಯ ಹೇಳಿ. ಆಮೇನ್ ಹೇಳಿ.
ಈಗ ಅಷ್ಟು ಜನ ಇರುವಾಗ ಹಾಗಾನ್ ಮಾತ್ರ ಅಂತ ಒಂದು ಬುದ್ಧಿ ಯಾಕೆ ಬಂತು? ಆಮೇಲೆ ಈಗ ನಾನು ಹೇಳ್ತಾ ಇರೋದು ಪಶ್ಚಾತ್ತಾಪ ಪಡುವಂಥ ಒಂದು ದುಃಖ. ಇವತ್ತು ನೀವು ದುಃಖಿಸುವ ನೀನು ಅಂತ ಬೈಬಲ್ ಹೇಳುತ್ತೆ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ದುಃಖ ನಿನಗಿದ್ರೆ ಅದು ಕೊನೆಗಾಣುತ್ತೆ. ನಿನ್ನ ಪಕ್ಕದಲ್ಲಿರೋನ್ಗೆ ಅದು ದುಃಖ ಇದ್ರೆ ಅದು ಕೊನೆ. ಕಾರಣ ಏನಂದ್ರೆ ನೀನು. ಹಲ್ಲೆಲೂಯ ಎಲ್ಲ ಹೇಳಿ, ನಾನು ದುಃಖಿಸುವ ದಿನಗಳು ಕೊನೆಗಾಣುವವು. ಹಲ್ಲೆಲೂಯ ಆಮೆನ್. ಸೊ ಆಗಾನ್ ಮಾಡಿದಂತ ಆ ತಪ್ಪಿಗೆ ಯೆಹೋಶುವ ಯಾಕ್ರಿ ಮನಸ್ಸಂತಾಪ ಹೊಂದಬೇಕು? ಯೆಹೋಶುವನಿಗೆ ಮನಸ್ಸಂತಾಪ ಬರಬೇಕು? ತಪ್ಪು ಮಾಡಿದವನು ಆಗಾನ್, ಆದರೆ ಪಶ್ಚಾತ್ತಾಪ ಪಡುವವನು ಆಗಾನ್ ಅಲ್ಲ. ಗಮನಿಸಿ ಚೆನ್ನಾಗಿ, ಪಶ್ಚಾತ್ತಾಪ ಪಡುವವನು ಯೆಹೋಶುವ, ಆಗಾನ್ ಅಲ್ಲ. ಈಗ ಯೆಹೋಶುವ ಹೇಗೆ ಪಶ್ಚಾತ್ತಾಪ ಪಡ್ತಾನೆ? ನಿಮ್ಮ ಜೀವನದಲ್ಲಿ ಲೌಕಿಕ ದುಃಖ ಇರಲೇಬಾರದು, ಪಶ್ಚಾತ್ತಾಪ ಪಡುವಂತ ಒಂದು ದುಃಖ ಇರಬೇಕು. ಆಮೇಲೆ ಪಶ್ಚಾತ್ತಾಪ ಪಡುವಂತ ಯೆಹೋಶುವ ಏನ್ ಮಾಡ್ತಾನೆ? 6ನೇ ವಾಕ್ಯ ಹೇಳುತ್ತೆ, ಆಗ ಯೆಹೋಶುವನು ಇಸ್ರಾಯೇಲರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು. ಆಮೇಲೆ ನೋಡ್ರಿ, ಪಶ್ಚಾತ್ತಾಪ ಪಡುವಂಥ ದುಃಖ ಮೊದಲನೇದಾಗಿ ನನ್ಗೆ ಈ ಸಂಪತ್ತು ಬೇಡ, ಈ ಐಶ್ವರ್ಯ ಬೇಡ, ಏನು ಬೇಡ. ದೇವರಿಗೆ ಮೀಸಲಾದದನ್ನ ನಾನೆಲ್ಲಾದ್ರೂ ಮುಟ್ಬಿಟ್ಟಿದ್ದೇನಾ? ಇದು 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 ದೇವರಿಗೆ ಮೀಸಲಾದದ, ಇದು ನನಗೆ ಬೇಡ ಅಂತ ಕಿತ್ತಾಕ್ದ. ಹಲ್ಲೆಲೂಯ. ಪಶ್ಚಾತ್ತಾಪ ಪಡುವಂಥ ಹೃದಯ ಅದೇನು ಮಾಡಿದೆ? ನನಗೆ ಏನೂ ಬೇಡ, ನನಗೆ ದೇವ್ರು ಮಾತ್ರ ಬೇಕು. ಹಲ್ಲೆಲೂಯ. ದಾವೀದ ಪಶ್ಚಾತ್ತಾಪ ಪಡ್ತಾನೆ. ಅವನ್ ರಾಜ, ಅವನ್ ಪಶ್ಚಾತ್ತಾಪ ಪಡಬೇಕಾದಂತ ಅವಶ್ಯಕತೆನೇ ಇರಲಿಲ್ಲ. ಅವನಿಗೆ ದೇವರು ಬೇಕಾಗಿತ್ತು, ಅವನ ಸಂಪತ್ತು ಬೇಕಾಗಿರಲಿಲ್ಲ. ಅವನ್ ದೇವ್ರು ಬೇಕಾಗಿತ್ತು, ಮಕ್ಕಳು ಬೇಕಾಗಿರ್ಲಿಲ್ಲ. ಅವನ್ ದೇವ್ರು ಬೇಕಾಗಿತ್ತು, ಹೆಂಡತಿ ಬೇಕಾಗಿರ್ಲಿಲ್ಲ. ಯಾಕೆಂದ್ರೆ ಅವನೊಬ್ಬ ರಾಜ. ನಿನಗೆ ಸ್ಥಾನಮಾನಗಳನ್ನು ಕೊಟ್ಟಂತವನು ದೇವರು, ನಿನ್ನನ್ನು ಆತನ ಬಲಗಡೆಯಲ್ಲಿ ಕುಳ್ಳಿಸಿದಂತವನು ದೇವರು. ಕರ್ತನಿಗೆ ಸ್ತೋತ್ರ. ಆ ಸ್ಥಾನಮಾನಗಳಲ್ಲಿ ಇದ್ದುಕೊಂಡು ಪಶ್ಚಾತ್ತಾಪ ಇರುವಂತ ಒಂದು ಹೃದಯ ನನ್ನಿರಲಿ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ ಆಮೆನ್. ಯಾರಾದ್ರೂ ಒಬ್ರು ತಪ್ಪು ಮಾಡಿಬಿಟ್ರೆ ಅಯ್ಯೋಯ್ಯೋ ಈ ವಂಶನೇ ಹೋಗ್ಬಿಡುತ್ತದಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟ. ಯೋಶುವನಿಗೇನ್ರಿ, ಒಂದು ಸೋಲನ್ನು ಮುಚ್ಕೊಂಡು ಮುಂದೆ ಹೋಗ್ತಾನೆ ಇರ್ಬೋದಾಗಿತ್ತು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಆದ್ರೆ ಅವನು ಪಶ್ಚಾತ್ತಾಪ ಪಟ್ಟ. ತನ್ನ ಬಟ್ಟೆಗಳನ್ನ ಹರ್ಕೊಂಡ, ಹಿರಿಯನ್ ಕರೆದ ಬಟ್ಟೆಗಳನ್ನ ಹರ್ಕೊಂಡ. ಏನ್ ಮಾಡ್ತಾ ಇದ್ದಾನೆ? ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದವರೆಗೆ ಯೆಹೋವನ ಮಂಜಿಸಿದ ಮುಂದೆ ಬೋರಲು ಬಿದ್ದಿದ್ದ. ಮಾತಾಡ್ಲಿಲ್ರೇ. ಪಶ್ಚಾತ್ತಾಪ ಇರುವಂತ ಹೃದಯ ಮಾತಾಡಕ್ಕಿಲ್ಲ. ಯಾಕೆಂದ್ರೆ ತಪ್ಪು ಏನು ಅಂತ ಹೃದಯಕ್ಕೆ ಗೊತ್ತು. ನೀನ್ ಮಾಡೋ ತಪ್ಪು ನಿನ್ಗೆ ಗೊತ್ತಿಲ್ವಾ? ಯಾರಾದ್ರೂ ಒಬ್ರು ಹೇಳಿ ನಾನು ಮಾಡೋದು ಎಲ್ಲ ಸರಿ ಅಂತೆಲ್ಲ ಕೈ ಎತ್ತಿ ಹೇಳಿ ನೋಡೋಣ. ಒಂದು ಬೀಗನ ಮನೇಲಿ ಮರ್ತ್ಬಿಟ್ಟು ಹೋಗ್ಬಿಟ್ಟು ಒಂದು 10 ಕಿಲೋಮೀಟರ್ ಹೋಗ್ಬಿಟ್ರೆ ಯಾರು ಮಾಡಿ ತಪ್ಪೋದು? ನಿನಗೆ ಗೊತ್ತಿರ್ಲಿಲ್ವಾ? ಆ ಬೀಗ ಅಂತ ನನ್ನ ಗಾಡಿಯಲ್ಲಿ ಇರಬಾರ್ದು ಅಂತೇಳಿ ಹೆಂಡತಿ ಮೇಲೆ ರೇಗಿದ್ರೆ? ಸೊ ಒಂದು ತಪ್ಪು ನಾವು ಮಾಡಿದ್ರೆ ಅದಕ್ಕೆ ಬೇಕಾದಂಥ ಬೆಲೆ ನಾವು ಸಲ್ಲಿಸಬೇಕು ಅಂತ ಆ ಬುದ್ಧಿ ನಮಗಿರಬೇಕು. ಎಲ್ಲರೂ ತಪ್ಪು ಮಾಡಿಬಿಟ್ಟು ಸಾರಿ 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 ಅಂತಾರೆ. ನನಗೇನು ಅರ್ಥ ಆಗ್ತಾ ಇಲ್ಲ ಅದ್ರ ಬಗ್ಗೆ. ಈಗ 10 ಕಿಲೋಮೀಟರ್ ಹೋದಂಥ ಪೆಟ್ರೋಲ್ ದುಡ್ಡು ಯಾರ ಹತ್ರ ಹೋಯ್ತು? ತಿರುಗಿ 10 ಕಿಲೋಮೀಟರ್ ತಿರುಗಿ ಓಡಿಸ್ಕೊಂಡ್ಬರ್ಬೇಕು, ಆ ದುಡ್ಡು ಯಾರ ಹತ್ರ ಹೋಯ್ತು? ಬಂದ್ಬಿಟ್ಟು ಸಾರಿ 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 ಅಂತ ರೋಡೆಲ್ಲ ಸಾರಿ ದೇವ್ರೆ ತಪ್ಪು ಮಾಡಿಬಿಟ್ಟೆ ಅಂತ ಹೇಳೋದಕ್ಕಿಂತ ನಿನ್ನ ಪಶ್ಚಾತ್ತಾಪ ಯಾವುದ್ರ ಮೇಲೆ ಬೇಕು? ನಾನು ಮಾಡಿದಂಥ ಈ ಒಂದು ತಪ್ಪಿಗೋಸ್ಕರ ಇಷ್ಟು ನಿಮಿಷಗಳ ಕಾಲ, ಒಂದು ಅರ್ಧ ಗಂಟೆ ಕಾಲ ಸಮಯ ಕೆಟ್ಟೋಯ್ತು, ಪೆಟ್ರೋಲ್ ಹೋಗೋಯ್ತು, ಎಲ್ಲ ಹಾಳಾಯ್ತು. ನಾನು ಮಾಡಿದಂಥ ಒಂದು ತಪ್ಪಿಗೆ ಇಷ್ಟೊಂದು ದಂಡನೆ ಇದೆಯಾ ಅಂತ ಬುದ್ಧಿ ನಮಗಿರಬೇಕು. ಊಟಕ್ಕೆ ಉಪ್ಪು ಹಾಕೋದಿಲ್ಲ, ಮರ್ತೋಗ್ಬಿಡೋದು. ಉಪ್ಪಿಲ್ದ್ರೆ ಒಂದು ದಿವಸ ತಿಂದರೆ ಏನ್ರಿ ಆಗ್ಬಿಡುತ್ತೆ? ರೇಗೋದು. ಸತ್ತೋಗ್ಬಿಡ್ತೀರಾ ಒಂದು ದಿವಸ ಉಪ್ಪಿಲ್ದ ತಿಂದ್ಬಿಟ್ರೆ? ತಿನ್ರಿ, ಯಾವಾಗಲೂ ಸರಿಯಾಗಿ ಹಾಕಲ್ವಾ ಉಪ್ಪು?
ಡಾಕ್ಟ್ರ್ ಹೇಳಲ್ವಾ ಉಪ್ಪಿಲ್ಲದ್ರೆ ತಿನ್ಬೋದು ಅಂತೇಳಿ. ಯಾಕ್ರಿ ಒಂದು ದಿವಸ ಉಪ್ಪಿಲ್ಲ ಅಂದ್ರೆ ಹೇಗಾಡ್ತೀರಾ? ಅಲ್ಲಮ್ಮ ಉಪ್ಪಿಲ್ದಿದ್ರೆ ಸಪ್ಪಗಾಗ್ಬಿಡ್ತೀಯಮ್ಮ, ನೀನು ಸಪ್ಪಗಾಗ್ಬಿಡ್ತೀಯ, ನಾನು ಸಪ್ಪಗಾಗ್ಬಿಡ್ತೀನಿ, ಸ್ವಲ್ಪ ರುಚಿಯಾಗಿ ಊಟ ಮಾಡಮ್ಮ, ದೇವರೆಲ್ಲ ಕೊಟ್ಟಿದ್ದಾನಮ್ಮ. ಜನ ಅದೆಲ್ಲ ಒಪ್ಕೊಳ್ಳಲ್ಲ. ಏನು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನೇ ಹೇಳ್ಬೇಕಾ? ಅಯ್ಯೋ, ನೀವು ಅದನ್ನು ಅರಿಯೋವರೆಗೂ, ಆ ಪಶ್ಚಾತ್ತಾಪ ಬರೋವರೆಗೂ ಅದನ್ನು ಹೇಳ್ತಾನೆ ಇರ್ಬೇಕ್ರಿ. ಯೋಶುವನ್ಗ ಹೃದಯ ಇತ್ತು. ಎಷ್ಟು ಜನಕ್ಕೆ ತಪ್ಪು ಮಾಡೋಕೆ ಭಯ ಇದೆ? ತಪ್ಪು ಮಾಡಿದ್ಮೇಲೆ ಭಯ ಬರಬಾರ್ದ್ರಿ, ತಪ್ಪು ಮಾಡೋಕ್ಕೆ ಮುಂಚೆನೇ ಭಯ ಬರಬೇಕು. ಒಂದು ದಿವಸ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ. ಬಸ್ಸಲ್ಲಿ ಹೋಗಿದ ತಕ್ಷಣ ಕೈ ಹಿಂಗೆ ಹಿಡ್ಕೊಂಡಿದ್ದೆ. ಕೈ ಹಿಡ್ಕೊಂಡಿದ್ದ ತಕ್ಷಣ ನನ್ನ ಜೇಬಲ್ಲಿ ಏನೋ ಕೈ ಹೋಗೋಂಗೆ ಕಾಣಿಸ್ತು. ಏನು ನೋಡಿದ್ರೆ ಇನ್ನೊಬ್ಬ ಕೈ ಹಾಕ್ತಾ ಇದ್ದಾನೆ ಜೋಬೊಳಗೆ. ಅವ್ನು ತಿರುಗಿ ನೋಡಿದೆ, ಪಟ್ಟಂತ ಇಳಿದು ಓಡೋಗ್ಬಿಟ್ಟ. ಆಮೇಲೆ ಯಾಕೆ ಜೇಬ್ ಕತ್ತರಿಸ್ತಾರೆ ಹೇಳಿ ನೋಡೋಣ? ಈಸಿ ಮನಿ, ದುಡಿಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಹೋದ, ಯಾವನ ಜೋಬಲ್ಲಿ ಏನು ಸಿಕ್ತೋ ಎತ್ಕೊಂಡ. ಅವನಿಗೆ ಅಯ್ಯೋ ಇವನು 10,000 ರೂಪಾಯಿ ಏನಕ್ಕಲ್ಲಿ ಇಟ್ಟಿರ್ತಾನೋ, ಯಾರು ರೋಗನೋ, ಯಾವ ಕಾಯಿಲೆನೋ ಅವನಿಗೇನು ಅದೆಲ್ಲ ಗೊತ್ತಿರೋಕ್ಕಿಲ್ಲ. ಆದರೆ 10,000 ರೂಪಾಯಿ ಕಳ್ಕೊಳ್ತಾನೆ ನೋಡಿ, ಅವ್ನು ಕೂಗ್ತಾನೆ ನೋಡಿ, ಆ ಕೂಗು ಇವನ್ ಕಿವಿ ಅದು ಕೇಳಿಸೋದಿಲ್ಲ. ಆಗ ನಂಗಿದ್ದ ತನ್ನ ನಾಯಕ ಕೂಗುವಂತ ಕೂಗು ಅವನ ಕಿವಿ ಕೇಳಲಿಲ್ಲ. ನಾಯಕರನ್ನು ಬಿಟ್ರೆ ತೊಂದರೆ ಸಭೆಗೆ. ನಾಯಕತ್ವದ ಆಡಳಿತದಲ್ಲಿ ಸಭೆ ಇರಬೇಕು. ನಾಯಕನ ಬಂದು ಕಾಣಬೇಕು. ದೇವ್ರು ಏನು ಹೇಳಿದ್ರೆ ದೇವ ಮನುಷ್ಯನೇ ಅಂತ ಕೇಳಬೇಕು. ಮುಟ್ಟಬೇಡ ಎಂಬುದನ್ನು ಮುಟ್ಟಬಾರದು. ಮುಟ್ಬಿಟ್ರೆ ನೀವು ಸಂತೋಷವಾಗಿರ್ತೀವ, ನಾವು ದೇವ್ರ ಮುಂದೆ ಬಿದ್ದಿರ್ತೇವೆ. ಹೆಂಗ್ ಮುಂದೆ ಹೋಗೋದು? ಸೋಲ್ನಿಂದ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ರೇ. ಸ್ವಲ್ಪ ಜನರಿಗೆ ಕ್ಯಾಕ್ರಿಸ್ ಉದ್ರೇನು, ಅವ್ರು ಹೇಳ್ತಾರೆ ಯೇಸುವನ್ನೇ ಉಗಿದ್ರು, ನಮ್ಮನ್ನು ಉಗಿದ್ರೆ ಏನು? ಅದಕ್ಕೆ ಜೊತೆ ಯೇಸು ಅಂತಂದ್ಬಿಡ್ತಾರೆ. ಯೇಸುಗೆ ಎಷ್ಟು ಬಾಧೆ ಬಂತು, ನಮಗೆ ಬರೋದಿಲ್ವಾ ರೀ? ಮನುಷ್ಯ ಕ್ಯಾಕ್ರಿಸ್ ಉಗಿಸ್ತಾ ಇದ್ದಾನೆ ರೀ ನಿಮ್ಮ ಜೀವನ ನೋಡ್ಬಿಟ್ಟು. ಆಗ ನಾವೇನು ಮಾಡಬೇಕು? ಪಶ್ಚಾತ್ತಾಪ ಪಡಬೇಕು. ನಾನು ಹಿಂಗೆ ಬದುಕ್ತಾ ಇದ್ದೀನಿ, ನನ್ನ ಬದುಕನ್ನ ನಾನು ಬದಲಾಯಿಸ್ಕೊಳ್ಬೇಕು ಎಂಬಂತ ಪಶ್ಚಾತ್ತಾಪ ನಮ್ಮಲ್ಲಿ ಬರಬೇಕು. ನಮ್ಮ ಮೇಲೆ ಪವಿತ್ರಾತ್ಮ ಬರುವಾಗ ನಾವು ಯೇಸುವಿಗೆ ಸಾಕ್ಷಿಯಾಗಿ ನಿಲ್ತೇವೆ. ಹಲ್ಲೆಲೂಯಾ. ಯೇಸು ಪಶ್ಚಾತ್ತಾಪ ಪಡಬೇಕಾದಂತ ಅವಶ್ಯಕತೆನೇ ಇರಲಿಲ್ಲ. ಹಲ್ಲೆಲೂಯಾ ಹೇಳಿ ಆಮೆನ್. ಸಹೋದರ ಸಹೋದರಿಯೇ, ನಿನ್ನ ದುಃಖ ದಿನಗಳು, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಯಾವಾಗ ಅಂದ್ರೆ ನಿನ್ನಲ್ಲಿ ಪಶ್ಚಾತ್ತಾಪದ ಒಂದು ಹೃದಯ ಬರುವಾಗ. ಈಗ ಯೋಶುವನ್ ಗೊತ್ತಾಗೋಯ್ತು, ಬೋರ್ಲಿ ಬಿದ್ದಿರುವಾಗ ದೇವ್ರು ಮಾತಾಡ್ತಾನೆ ಯೋಶುವನ್ ನೋಡ್ಬಿಟ್ಟು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾನೆ? ಆಗ ಯೆಹೋವನು 10ನೇ ವಾಕ್ಯ ಯೋಶುವನಿಗೆ ಹೇಳಿದ್ದೇನೆ ಅಂದ್ರೆ, ಹೇಳು. ಈಗ ಸುಮಾರು ಜನ ಎದ್ದೇಳ್ತೀರಾ, ದೇವ್ರಿಗೆ ಸ್ತೋತ್ರ. ನೀತಿಗೋಸ್ಕರ ಎದ್ದೇಳ್ತೀರಾ ಇವತ್ತು, ನ್ಯಾಯಕ್ಕೋಸ್ಕರ ಎದ್ದು ನಿಲ್ತೀರಾ ಇವತ್ತು. ಹಲ್ಲೆಲೂಯಾ. ಅಧರ್ಮ ಅನೀತಿಗೋಸ್ಕರ ನಾವು ನಿಲ್ಲೋರಲ್ಲ. ಹೇಳು. ಯಾಕೆಂದ್ರೆ ಅವನೊಬ್ಬ ನೀತಿವಂತ, ಅವನೇನ್ ತಪ್ಪು ಮಾಡ್ಲಿಲ್ರಿ. ನೀತಿವಂತ 7 ಸಾರಿ ಬಿದ್ದಿರೇನು ತಿರುಗಿ ಎದ್ದೇಳ್ತಾನೆ. ಅದೇ ಸವಾಲು. ನೀತಿವಂತ ಅಂತ ನೀವು ಹೇಳಿರ್ಬಹುದು, ಆದ್ರೆ ಬಿದ್ದೋಗಿದ್ರೆ ಹೇಳು ಅಂತ ದೇವ್ರು ಹೇಳ್ತಾ ಇದ್ದಾನೆ ಇವತ್ತು. ಹಲ್ಲೆಲೂಯಾ. ನೋಡಿ, ನೀತಿಗೋಸ್ಕರ ನಾವು ಹೇಳೋದು ದೊಡ್ಡ ಕೆಲಸ. ಅನೀತಿಗೋಸ್ಕರ ನಾವು ಹೆಂಗ್ ಬೇಕಾದ್ರೂ ಬದುಕಬಹುದು, ಆದ್ರೆ ನೀತಿಗೋಸ್ಕರ ನೀನು ನಾನು ನಿಲ್ತಿ ಅಂದ್ರೆ ನನ್ನನ್ನ ನೀತಿವಂತನಾಗಿ ಮಾಡಿದಂತ ಯೇಸು ಕ್ರಿಸ್ತುವಿನ ರಕ್ತ ನಮಗೋಸ್ಕರ ಮಾತಾಡ್ತಾ ಇದೆ. ಹಲ್ಲೆಲೂಯಾ. ಕೈ ಚಪ್ಪಾಳೆ ತಟ್ಟಿಯ ರಕ್ತಕ್ಕೋಸ್ಕರ ದೇವರಿಗೆ ವಂದನೆಯನ್ನು ಸಲ್ಲಿಸು. ಹಲ್ಲೆಲೂಯಾ. ನೀನು ಏನ್ ತಪ್ಪು ಮಾಡಿದ್ರೂ ದೇವರ ಮುಂದೆ ಆ ಒಂದು ರಕ್ತ ನಿನ್ನ ನೀತಿವಂತನಾಗಿ ಮಾಡಿದೆ. ಆ ರಕ್ತ ಮಾತಾಡ್ತಾ ಇದೆ, ಆ ನಾಮ ಮಾತಾಡ್ತಾ ಇದೆ. ಹಲ್ಲೆಲೂಯಾ. ದೇವರೇ, ಇವ್ನು ಮಾಡಿದಂತ ತಪ್ಪಿಗೆ ನಾನು ಬೆಲೆ ಕೊಟ್ಬಿಟ್ಟೆ. ನಮ್ಮ ನಾಯಕ ಯೇಸು, ನಮ್ಮ ಒಡೆಯ ಯೇಸು, ಆತನ ನಾಮಕ್ಕೆ, ಆತನ ಸಭೆಗೆ ಯಾವ ಒಂದು ಕೆಟ್ಟ ಹೆಸರು ಬರಲೇಬಾರದು. ಎಷ್ಟು ಜನ ಸಭೆಗೋಸ್ಕರ ನಿಲ್ತೀರಾ ಹೇಳಿ?
ಕುಟುಂಬಕ್ಕೋಸ್ಕರ ನಿಲ್ತೀರಾ, ನಿಮ್ಮ ಹೆಸರಿಗೋಸ್ಕರ ನಿಲ್ತೀರಾ, ನಿಮ್ಮ ಮಕ್ಕಳಿಗೋಸ್ಕರ ನಿಲ್ತೀರಾ. ಆದ್ರೆ ದೇವರು ಸಂಪಾದಿಸಿದಂತ, ತನ್ನ ಸ್ವರಕ್ತದಿಂದ ಸಂಪಾದಿಸಿದಂತ ಸಭೆಗೋಸ್ಕರ ಎಷ್ಟು ಜನ ನಿಲ್ತೀರಾ? ಸಭೆ ಅನ್ಯಾಯ ಮಾಡುವಂಥದ್ದಲ್ಲ. ಹಲ್ಲೆಲೂಯ. ಸಭೆಯಲ್ಲಿ ಇಲ್ಲವರು ಅನ್ಯಾಯ ಮಾಡೋರಲ್ಲ, ನೀತಿವಂತರು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಇದು ದುಷ್ಟರ ಸಹವಾಸವಲ್ಲ, ಇದು ನೀತಿವಂತರ ಸಭೆ. ಹಲ್ಲೆಲೂಯ. ಸಹೋದರ ಸಹೋದರಿ, ಈಗ ಯೆಹೋಶುವ ನೋಡಿ ದೇವರೇನು ಹೇಳ್ತಾನೆ, ಯೆಹೋವ ಏನು ಹೇಳ್ತಾನೆ? ಹೇಳು, ನೀನು ಈ ಪ್ರಕಾರ ಬೋರಲು ಬಿದ್ದಿರುವುದೇಕೆ? ನೀನ್ ತಪ್ಪು ಮಾಡಲಿಲ್ಲ ಯೆಹೋಶುವ, ನೀನು ಹೇಳು. ತಪ್ಪು ಮಾಡದೇ ಇರೋರೆಲ್ಲ ಎದ್ದೇಳ್ತಾರೆ ಇವತ್ತು. ಕಮ್ ಆನ್ ಚರ್ಚ್, somebody give God the praise. ಹಲ್ಲೆಲೂಯ. ನಿನ್ನ ಮನಸ್ಸಲ್ಲಿ ತಪ್ಪಿಲ್ಲ ಅಂದ್ರೆ ನಿನ್ನ ಮನಸ್ಸು ಯಾವುದಕ್ಕೂ ಬಗ್ಗಲ್ಲ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ನೀನ್ ತಪ್ಪು ಮಾಡಲಿಲ್ಲ ಅಂತ ನಿನ್ನ ಮನಸ್ಸಾಕ್ಷಿ ಹೇಳ್ಬೇಕು. ಹಲ್ಲೆಲೂಯ. ನಂತರ ದೇವರ ಸಾಕ್ಷಿ ಬರುತ್ತೆ. ಹಲ್ಲೆಲೂಯ. ನಿನ್ನ ಮನಸ್ಸಾಕ್ಷಿಗೆ ಗೊತ್ತು ನೀನ್ ತಪ್ಪು ಮಾಡಿದ್ಯಾ ಇಲ್ಲ ಅಂತೇಳಿ. ಆ ಮನಸ್ಸಾಕ್ಷಿ ನಿನಗಿರ್ಬೇಕು. ಅದಕ್ಕೆ ಹೋದ ವಾರ ಹೇಳಿದೆ, ಅವರು ತಮ್ಮ ಮನಸ್ಸಾಕ್ಷಿಗಳನ್ನು ಬಿಟ್ಟು ತಮ್ಮನ್ನೇ ತಿರುಗಿಕೊಳ್ತಾರೆ ಅಂತ ಹೇಳ್ಬಿಟ್ಟು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ನನಗೊಂದು ಪಶ್ಚಾತ್ತಾಪದ ಹೃದಯ ಇದೆ. ಎಲ್ಲ ಹೇಳಿ, ನಾನು ಪಾಪದಿಂದ ಪಶ್ಚಾತ್ತಾಪ ಹೊಂದಿದವನು. ನಾನು ಹುಟ್ಟಿದಿನಿಂದ ನೀತಿವಂತನಲ್ಲ, ನಾನು ದೊಡ್ಡ ಪಾಪಿ. ಹಲ್ಲೆಲೂಯ. ಪಾಪದಿಂದ ಪಶ್ಚಾತ್ತಾಪ ಹೊಂದಿ ಯೇಸುವನ್ನು ಅಂಗೀಕಾರ ಮಾಡಿ ಯೇಸುವನ್ನು ಒಡೆಯನಾಗಿ ಇಟ್ಕೊಂಡು ನೀತಿವಂತನಾಗಿ ಬದುಕಬೇಕು ಅಂತ ಹೇಳಿ ನೀತಿಗೋಸ್ಕರ ರಾತ್ರಿ ಹಗಲು ಹಸಿವು ಬಾಯಾರಿದಿಂದ ಇರುವಂತವನು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ನನ್ನನ್ನು ತೃಪ್ತಿಗೊಳಿಸಿದವನು ನನ್ನ ಯೇಸು. ಹಲ್ಲೆಲೂಯ. ಅದನ್ನ ಸಹೋದರ ಸಹೋದರಿ, ನನ್ನ ಶಬ್ದವನ್ನು ಕೇಳುತ್ತಿರುವಂತ ನೀನು ನಾನು, ಇವತ್ತು ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದೇನೆಂದರೆ, ನೀನು ದುಃಖಿಸುವ ದಿನಗಳು ಕೊನೆಗಾಣುತ್ತೆ. ನೀನು ದುಃಖಿಸುವ ದಿನಗಳು ಕೊನೆಗಾಣುತ್ತೆ. ನೀನು ದುಃಖಿಸುವ ದಿನಗಳು ಕೊನೆಗಾಣುತ್ತೆ. ಆದ್ರೆ ನಿನ್ನಲ್ಲಿ ಒಂದು ಪಶ್ಚಾತ್ತಾಪ ಇರುವಂತ ಹೃದಯ ಇರಲಿ. ಹಲ್ಲೆಲೂಯ. ಆಮೆನ್. ಹೇಳು ಇವತ್ತು. ಹಲ್ಲೆಲೂಯ. ಆಮೆನ್. ಹೇಳು ಅಂತ ಹೇಳ್ಬಿಟ್ಟು ಏನು ಹೇಳ್ತಾನೆ? ನೀನು ಬೋರಲು ಬಿದ್ದಿರುವುದೇಕೆ? ಇಸ್ರಾಯೇಲರು ನಿನ್ನ ನಿಬಂಧನೆಗಳನ್ನು ಮೀರಿ ಪಾಪಿಗಳ ಇದ್ದಾರಷ್ಟೇ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಕೊಂಡು ವಂಚಕರಾದರು. ನೋಡ್ರಿ, ಒಬ್ಬರು ಮಾಡಿದಕ್ಕೆ ಎಲ್ಲರನ್ನೂ ದೇವರು ಹೇಳಿದ್ರು. ನೋಡಿ, ದ ಬ್ಯೂಟಿ ಆಫ್ ಗಾಡ್ ಇಸ್ ನಾಟ್ ಪಾಯಿಂಟಿಂಗ್ ಔಟ್ ದಟ್ ಪರ್ಸನ್. ಆ ಮನುಷ್ಯನ ದೇವ್ರು ಹೇಳ್ತಾ ಇಲ್ರಿ. ಹಲೋ, ಗಾಡ್ ಇಸ್ ನಾಟ್ ಪಾಯಿಂಟಿಂಗ್ ಔಟ್ ಆಗಾನ್ ಎಟ್ ಆಲ್. ಜನರು ನಾಯಕ ನೀನು ಇಲ್ಲ, ಹೇಳು. ಜನರು ಈಗ ಈ ಜನರಿಂದ ಕಂಡುಹಿಡಿಬೇಕು, ಎದ್ಬಿಟ್ಟು ಹೋಗಿ. ಆಮೇಲೆ ಅದೇ ಕತೆ. ಈಗ ಪಶ್ಚಾತ್ತಾಪ ಪಟ್ಟವ್ರು ಏನು ಮಾಡ್ತಾರೆ ಅಂದರೆ, ಇದು ಎಲ್ಲಿಂದ ಬಂತು, ಹೇಗೆ ಬಂತು, ನಮ್ಮೊಳಗೆ ಹೇಗೆ ಹಿಂಗಾಯಿತು, ಆ ಸೋಲ್ ನಮಗೆ ಯಾಕೆ ಬಂತು, ಆ ರೀತಿಯಾದ ಪಶ್ಚಾತ್ತಾಪ ಅವ್ರಿಗೆ. ಸೋಲನ್ನು ಕಂಡುಹಿಡ್ತಾರೆ. ಆಮೇಲೆ ಸ್ವಲ್ಪ ಅದನ್ನು ಓದ್ಬಿಟ್ಟು ನಾವು ಅದರಲ್ಲಿ ಸಿಕ್ಕುವಂಥ ಸತ್ಯಾಂಶವನ್ನು ತೆಗೆದುಕೊಳ್ಳೋಣ. ಆದ್ದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸಿದರು. ಅವರು ಶಾಪಗ್ರಸ್ತರೇ, ಶಾಪಕ್ಕೆ ಕಾರಣವಾದದ್ದು ನಿಮ್ಮ ಮಧ್ಯದಿಂದ ತೆಗೆದುಹಾಕುವವರೆಗೂ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಆಮೆನ್. ದೇವರು ನಮ್ಮ ಸಂಗಡ ಬರದೇ ಇದ್ರೆ, ದೇವರು ನಮ್ಮ ಸಂಗಡ ಇದ್ದಾನೆ. ಆಮೆನ್. ಎಲ್ಲ ಹೇಳಿ, ದೇವ್ರು ನನ್ನ ಸಂಗಡ ಇದ್ದಾನೆ. ಆದರೆ ದೇವರು ಆಮೇಲೆ ನಮ್ಮ ಸಂಗಡ ಬರಬೇಕು. ನಾವು ಎಲ್ಲೋದ್ರೆ ದೇವರು ನಮ್ಮ ಸಂಗಡ ಬರಬೇಕು. ಅನೇಕ ವಾರಗಳಿಂದ ನಾವು ಇಲ್ಲಿ ಭಾರತ ದೇಶಕ್ಕೋಸ್ಕರ ಇಟ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ವಿ. ಪಿಕ್ಚರ್ಸ್ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ವಿ. ಆಗ ದೇವ್ರು ಏನಂತ ಹೇಳಿದ್ರು, ದ ನೆಕ್ಸ್ಟ್ ಮೂವ್ ಇಸ್ ಟುವರ್ಡ್ಸ್ ಕೇರಳ ಅಂತ. ನನಗೆ ಅರ್ಥ ಆಗಲಿಲ್ಲ. ಬಂದ ಈ ದಿವಸಗಳಲ್ಲಿ ಬರೀ ದುಃಖ ಎಂಬಂತೂ ಅಷ್ಟಿಷ್ಟಿಲ್ಲ ದುಃಖ, ಅಷ್ಟು ದುಃಖದಲ್ಲಿ ಮುಳುಗಿ ಹೋಗ್ತಾ ಇದೆ. ಆದರೆ ಹೋದ ವಾರದಲ್ಲಿ ಆ ದುಃಖದಲ್ಲಿ, ಆ ನೋವಿನಲ್ಲಿ ಕೇರಳವರೆಗೂ ಹೋಗಿದ್ವಿ. ಕೇರಳ ನುಗ್ಗಿ ಹೊರಗೆ ಬರುವಾಗ ಎಲ್ಲ ಹೇಳಿದ್ರು ಮನೇಲಿ ಪ್ರಾರ್ಥನೆ ಮಾಡಿಬಿಟ್ಟು ಹೋಗೋಣ ಅಂತ. ಆಗ ಮನಸ್ಸಿಗೆ ಬಂತು, ಓಹೋ, ದೇವರು ನಮ್ಮ ಸಂಗಡ ಇದ್ದರೆ ನಿನ್ನ ನೋವಿನಲ್ಲಿ, ನಿನ್ನ ಕಾಯಿಲೆಯಲ್ಲಿ, ನಿನ್ನ ಶ್ರಮದಲ್ಲಿ ಎಲ್ಲದರಲ್ಲೂ ದೇವರ ಬಲ ಇರುತ್ತೆ. ಆಗ ನನಗೆ ಗೊತ್ತಾಯ್ತು, ಓಹೋ. ಆಗ ಮನೆಗೆ ಬಂದು ಮಾರನೇ ದಿವಸ ದೇವ್ರು ಮಾತಾಡೋದು, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ದೇವರ ಸ್ವಾರ್ಥೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ ನಾವು ಸಿದ್ಧರಾಗಿರಬೇಕು.
ಎಷ್ಟು ಮನೆಯಲ್ಲಿ ಕೂತಿರ್ತೀರೋ ಅಷ್ಟು ದುಃಖ ತುಂಬ್ತಾ ಇರುತ್ತೆ. ಇವತ್ತು ಯಾವ ಮನೆ ನೋಡಿ, ಯಾವ ನಂಬಿಕಸ್ತ್ರ ಮನೆ ನೋಡಿ, ಕೊರತೆ ಕೊರತೆ ಕೊರತೆ. ಕೆಲಸ ಹುಡುಕ್ತಾರೆ, ಸಾಲಕ್ಕೋಸ್ಕರ ಬ್ಯಾಂಕ್ ಹುಡುಕ್ತಾರೆ, ಶರೀರ ಆರೋಗ್ಯಕ್ಕೋಸ್ಕರ ದೇವ್ರು ಹುಡುಕ್ತಾರೆ, ಸಮಸ್ಯೆ ತೀರಿಸ್ಕೊಳ್ಳೋಸ್ಕೋಸ್ಕರ ಲಾಯರ್ ಹುಡುಕ್ತಾರೆ, ಮತ್ತೊಬ್ಬನ ಹೊಡಿಬೇಕು ದಡಿಬೇಕು ಅಂದ್ರೆ ಗುಂಡಾಗಳನ್ನು ಹುಡುಕ್ತಾರೆ, ಆದ್ರೆ ದೇವರನ್ನು ಹುಡುಕೋದಿಲ್ಲ ರೇ. ಇವತ್ತು ಕ್ರೈಸ್ತವರಿಗೆಲ್ಲ ಗೊತ್ತು, ಯಾರ್ಯಾರನ್ನ ಹೆಂಗೆ ಉಪಯೋಗ ಮಾಡಿ ಹೆಂಗೆ ಕೆಲಸ ಮಾಡಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ಆದರೆ ದೇವರು ನಮ್ಮ ಸಂಗಡ ಇಲ್ಲದೆ ಇದ್ರೆ ಸೋಲು ಒಂದೊಂದರಲ್ಲಿ ಬರುತ್ತೆ ಅಂತ ಬರೆದಿಟ್ಕೊಳ್ಳಿ. ನಾನು ಮಾಡೋ ಕೆಲಸದಲ್ಲಿ ದೇವರಿದ್ದಾನ ಇಲ್ವಾ ಹೇಳಿ, ನಿಮ್ಮ ಮನಸ್ಸಾಕ್ಷಿಯಿಂದ ನೀವು ಹೇಳಿ. ಏನು ಮಾಡ್ತಾ ಇದ್ದೀರಾ? ಏನು ಪಾಸ್ಟರ್ ದೇವ್ರು ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ಒಳ್ಳೆ ಕುಟುಂಬ ಕೊಟ್ಟಿದ್ದಾನೆ, ಒಳ್ಳೆ ಮನೆ ಕೊಟ್ಟಿದ್ದಾನೆ, ಮಕ್ಕಳೆಲ್ಲ ಚೆನ್ನಾಗ್ಬಿಟ್ರು, ನನ್ನ ಕೆಲಸ ನಾನು ಮಾಡಿದ್ದೀನಿ ಪಾಸ್ಟರ್, ಮುಗೀತು ಪಾಸ್ಟರ್. ಯಾಕಪ್ಪ ದುಃಖದಿಂದ ಇದೆಯಾ? ಜೀವನ ದುಃಖದಿಂದ ಮುಗಿಸ್ಬೇಕು ಅಂತ ಆಸೆನಾ? ಕೇಳಿ ನೋಡು ನಿನ್ನ ದೇವರನ್ನ. ನಾನು ನಿನ್ನ ಜೊತೆ ಆರಂಭ ಮಾಡುವಾಗ ನನಗೆ ದುಃಖ ಇರಲಿಲ್ಲ ದೇವರೇ, ಪಶ್ಚಾತ್ತಾಪ ನಿನ್ನಲ್ಲಿ ಬರಲಿ. ನಿಮ್ಮ ಮಕ್ಕಳನ್ನ ಸೆಟ್ಲ್ ಮಾಡೋರು ದೇವರು ನೀವಲ್ಲ. ನಿಮ್ಮ ಮಕ್ಕಳನ್ನ ಸೆಟ್ಲ್ ಮಾಡುವಂಥದ್ದು ನಿಮ್ಮ ಕೈಯಲ್ಲಿರುವಂಥ ಹಣ ಇಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ₹1 ಉಪಯೋಗ ಆಗಲ್ಲ. ಎಷ್ಟು ಜನ ನನ್ನ ಜೊತೆ ಒಪ್ಕೊಳ್ತೀರಾ? ಹಲ್ಲೆಲೂಯಾ. ದೇವ್ರು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಎಲ್ಲವನ್ನೂ ಹಾಳು ಮಾಡಿಬಿಡ್ತಾರೆ. ದೇವರಿದ್ರೆ ನಿನ್ ಜೊತೆ ದೇವರಿದ್ದಂತೆ ನಿನ್ನ ಮಕ್ಕಳ ಜೊತೆ ದೇವರಿದ್ರೆ ದೇವ್ರು ನಡೆಸ್ತಾನೆ. ಹಲ್ಲೆಲೂಯಾ. ದೇವ್ರವ್ರು ನೋಡಿ ಹೇಳ್ತಾನೆ ಏನಂತ, ನಾನು ನಿಮ್ಮ ಜೊತೆ ಬರಕ್ಕಿಲ್ಲ. ಎಷ್ಟು ಜನ ಜೊತೆ ದೇವ್ರು ಬರಬೇಕು? ನೀನು ದುಃಖಿಸುವ ದಿನಗಳು ಕೊನೆಗಾಣುತ್ತೆ. ಈ ವಾಕ್ಯವನ್ನು ಇಟ್ಕೊಂಡು ಪಶ್ಚಾತ್ತಾಪದಿಂದ ಒಂದು ದುಃಖ, ನಿನ್ನಲ್ಲಿರುವಂಥ ದುಃಖವನ್ನು ಹೊರಗೆ ತಗೊಂಬ. ಆ ದೇವರ ಹತ್ರ ಇರುವಂಥ ಆನಂದ ತೈಲವನ್ನು ನಿನ್ನ ಒಳಗೆ ತಗೋ. ಮುಂದೆ ಹೋಗೋದಕ್ಕೆ ಬಲವಾಗಿರುತ್ತೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಮ ಸಂಗಡ ಬರುವುದಿಲ್ಲ, ಎದ್ದು ಜನರನ್ನು ಶುದ್ಧಿಪಡಿಸು. ನೀನು ಅವರಿಗೆ ಇಸ್ರಾಯೇಲಿಗೆ ನಾಳೆಗೋಸ್ಕರ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಶುದ್ಧಪಡಿಸಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದೊಂದುಂಟು, ನೀವು ಅದನ್ನು ತೆಗೆದುವರೆಗೂ ಶತ್ರುಗಳ ಮುಂದೆ ನಿಲ್ಲಲಾರಿರಿ ಎಂದು ನಿಮ್ಮ ದೇವರಾದ ಯೆಹೋವನು ಅನ್ನುತ್ತಾನೆ. ಇದುವರೆಗೂ ಆಗಾನೆಂಬಂತ ಮಾತು ದೇವರ ಬಾಯಲ್ಲಿ ಬರಲಿಲ್ಲ. ಅಂದ್ರೆ ತಪ್ಪು ಮಾಡಿದವನ ಎಲ್ರಿಗೂ ಗೊತ್ತು ಅಂತ ಅರ್ಥ. ಈಗ ಆಗ ತೆಗೆದುಕೊಳ್ಳುವಾಗೆಲ್ಲ ನೋಡಿರ್ತಾರೋ ಇಲ್ವೋ? ಅವನೇನೋ ರಾತ್ರಿಲಿ ಕಳ್ತನದಿಂದ ಹೋಗಿ ಅಲ್ಲಿ ಹೋಗಿ ತೆಗಿಲಿಲ್ಲ. ಎಲ್ಲ ನುಗ್ಗುವಾಗ ಇವರು ನುಗ್ಗಿದ್ರು, ಆಮೇನ್. ಆದರೆ ಎಲ್ಲರೂ ತೆಗಿಲಿಲ್ಲ, ದೇವ್ರಿಗೆ ಮಿಸ್ಲ. ಆಗ ಮಾತ್ರ ತೆಗೆದ. ಆಗ ದೇವರು ಅವನ ಹೆಸರು ಹೇಳ್ತಾ ಇಲ್ಲ ಅಲ್ಲಿ. ನಮ್ಮ ಕುಟುಂಬದಲ್ಲಿ ಜನ ಬಂದ್ಬಿಟ್ಟು ಹೇಳ್ತಾರೆ, ಪಾಸ್ಟರ್ ನಾವೇನು ತಪ್ಪು ಮಾಡಲಿಲ್ಲ ಅಂತಾರೆ. ಯಾಕೆ ನಿಮ್ಮ ಜೊತೆ ದೇವರಿಲ್ಲ? ಹಾಗಂದ್ರೆ ನೀವು ತಪ್ಪು ಮಾಡದೇ ಇದ್ರೆ ನಿಮ್ಮ ಜೊತೆ ದೇವ್ರು ಇರಬೇಕು, ಹೌದೋ ಅಲ್ವೋ? ಈಗ ದೇವ್ರೇನು ಮಾಡ್ಬಿಡ್ತಾನೆ, ಇವ್ರಿಗಿಂತ ಬುದ್ಧಿವಂತ, ನಮಗಿಂತ ಬುದ್ಧಿವಂತ ದೇವ್ರು. ಹೇಳಿ ಎಲ್ರಿಗೂ, ನಾವು ಬುದ್ಧಿವಂತರಾದ್ರೆ ನಮಗೆ ಬುದ್ಧಿ ಕೊಟ್ಟವನೇ ದೇವರು. ಕರ್ತನಿಗೆ ಸ್ತೋತ್ರ. ಹೇಳಿ, ನಾವು ದಡ್ರು, ಎಲ್ಲ ಹೇಳಿ, ನಾವು ದಡ್ರು, ನಮ್ಮ ದೇವ್ರು ಬುದ್ಧಿವಂತ. ಈಗ ದೇವ್ರೇನು ಹೇಳ್ತಾ ಇದ್ದಾನೆ, ಹೋಗ್ರಪ್ಪ, ನಿಮ್ಮನ್ನು ಐಗುಪ್ತದಿಂದ ತಂದೆ, ಸಮುದ್ರವನ್ನು ತೆಗೆದುಕೊಂಡೆ, ಇಸ್ರಾಯೇಲ್ನ ಐಗುಪ್ತದ ಎಲ್ಲ ಸಂಪತ್ತನ್ನು ಕೊಟ್ಟು. ನನಗೆ ಆಶ್ಚರ್ಯ ಆಯ್ತು ರೀ, ಐಗುಪ್ತದ ಸಂಪಾದನೆಯನ್ನು ಕೊಟ್ಟಂತ ದೇವರು ಯೆರಿಕೋವಿನ ಸಂಪಾದನೆ ಮೀಸಲಾದನ್ನು ಯಾಕೆ ಕೇಳಿದ್ರು? ಆಗ ನಾವು ದೇವ್ರ ಮಾತನ್ನು ಗಮನವಾಗಿ ಕೇಳಬೇಕು. ಹಲ್ಲೆಲೂಯಾ. ಐಗುಪ್ತದೆಲ್ಲವನ್ನು ಕೊಟ್ಬಿಟ್ಟು ಸಮುದ್ರವನ್ನು ದಾಟಿಸಿ ಇವ್ರನ್ನ ಕುಣಿಯುವಂತೆ ಮಾಡಿ, ಆಮೇಲೆ ಯೆರಿಕೋವನ್ನು ದಾಟಿಸಿ, ಯೋರ್ದಾನನ್ನು ದಾಟಿಸಿ, ಆಮೇಲೆ ನಿಮ್ಮ ಜೊತೆ ಬರೋಕ್ಕಿಲ್ಲ ನಾನು ಅಂತಾರೆ ದೇವರು. ಹೆಂಗಿರುತ್ತೆ ಈಗ ನಮಗೆ? ಏನು ಹೇಳ್ತಾರೆ? ನಾನು ನಿಮ್ಮ ಜೊತೆ ಬರೋಕ್ಕಿಲ್ಲ. ಎದುವರೆಗೂ? ಶಾಪವಾದದ್ದನ್ನು ನೀನು ತೆಗೆದಿಡೋವರೆಗೂ ನಾನು ಬರೋಕ್ಕಿಲ್ಲ. ಈಗ ನಮ್ಗೆ ಶಾಪವಾದದ್ದು ಯಾವುದು, ಆಶೀರ್ವಾದವಾದದ್ದು ಯಾವುದು? ಬುದ್ಧಿ ಇರಬೇಕಲ್ಲ ನಮಗೆ. ಹಲೋ, ಎಷ್ಟು ಜನ ಬುದ್ಧಿವಂತರು ಇಲ್ಲಿ ನಾನು ನೋಡಿ ಹೇಳಿ, ಇದು ಶಾಪವಾದದ್ದು, ಇದು ಆಶೀರ್ವಾದವಾದದ್ದು ಅಂತ ಎಷ್ಟು ಜನ ಬುದ್ಧಿವಂತರು ನನ್ನ ಜೊತೆ ಹೇಳಿ ನೋಡೋಣ. ಈಗ ನಿಮ್ಗಿರೋದೆಲ್ಲ ಆಶೀರ್ವಾದವಾದಂಥದ್ದಾ? ಸರಿ, ದೇವ್ರು ನಿಮ್ಗೆ ಕೊಡ್ತಾನೇ ಇರ್ತಾನೆ ಅಂತ ಇಟ್ಕೊಳ್ಳಿ, ಅದೆಲ್ಲ ಆಶೀರ್ವಾದ ಅಂತದ್ದಾ? ಬುದ್ಧಿ ಬೇಕ್ರಿ ನಮ್ಗೆ ಸ್ವಲ್ಪ. ಆಮೇಲೆ
ಹಲ್ಲೆಲೂಯಾ. ಸೊ ನಾನು ನೋಡ್ತೀನಿ ಇಲ್ಲಿ ದೇವ್ರು ಹೇಳ್ತಾನೆ, ದೇವನಂತಾನೆ, ಬೆಳಿಗ್ಗೆ ನೀವು ಕುಲವಾಗಿ ನನ್ನ ಬಳಿಗೆ ಬನ್ನಿರಿ. ಆಮೇಲೆ ಹೆಂಗೆ ಬನ್ನಿರಿ? ಯೆಹೋವನು ಯಾವ ಕುಲವನ್ನು ಹಿಡಿಯುತ್ತಾನೋ ನೋಡಿ. ಇದುವರೆಗೂ ಆಕಾನ ಹೆಸರು ಬರಲೇ ಇಲ್ರಿ, ಕುಲ ಅಂತ ಮಾತಾಡ್ತಾ ಇದ್ದಾನೆ ದೇವರು. ಆಮೇನ್. ಯೆಹೋವನು ಯಾವ ಕುಲವನ್ನು ಹಿಡಿಯುತ್ತಾನೋ ಆ ಕುಲವು ಗೋತ್ರವಾಗಿ, ಯಾವ ಗೋತ್ರವನ್ನು ಹಿಡಿಯುತ್ತಾನೋ ಆ ಗೋತ್ರವು ಕುಟುಂಬವಾಗಿ, ಯಾವ ಕುಟುಂಬವನ್ನು ಹಿಡಿಯುತ್ತಾನೋ ಆ ಕುಟುಂಬದವರು ಒಬ್ಬೊಬ್ಬರಾಗಿ. ನೋಡಿ ಎಷ್ಟು ಡೀಪ್ ಆಗಿ ಹೋಗ್ತಾ ಇದ್ದಾನೆ ದೇವರು. ಸಿ, ಗಾಡ್ ಇಸ್ ಅ ಗಾಡ್ ಹೂ ಫೈಂಡ್ ಔಟ್ ವೇರ್ ಎವ್ರಿಥಿಂಗ್ ವೆಂಟ್ ರಾಂಗ್. ಅಲೋ ಗಾಡ್ ಟು ಡೀಲ್ ಇಟ್. ಬಿದ್ದಿರು ದೇವ್ರ ಮುಂದೆ, ಪಶ್ಚಾತ್ತಾಪದಿಂದ ಬಿದ್ದಿರು. ಏನು ಮಾತಾಡಬೇಡ, ಅಪ್ಪ ನನಗೇನು ಗೊತ್ತಿಲ್ಲ, ನನ್ನ ಮನೆ ಯಾಕೆ ಹಿಂಗಿದೆಯೋ ನನಗೆ ಗೊತ್ತಿಲ್ಲ ದೇವ್ರೆ. ಬಟ್ಟೆಗಳನ್ನ ಹರ್ಕೋ, ಅಯ್ಯೋ ಈ ಬಟ್ಟೆ ಎಲ್ಲ ಏನು ಬೇಡ ದೇವ್ರೆ ನನಗೆ. ಸೊ ಯಾವುದು ಬೇಡ ದೇವ್ರೆ, ಎಲ್ಲ ಹರಿದಾಕು, ಮಕ್ಕಳ ಬಟ್ಟೆ ಎಲ್ಲ ಹರಿದಾಕು, ಬೂದಿ ಹಾಕು ಎಲ್ಲ ತಲೆ ಮೇಲೆ. ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಳ್ತಾರ, ಬೂದಿ ಹಾಕು ಸ್ವಲ್ಪ ತಲೆ ಮೇಲೆ. ಬಿದ್ದಿರಲಿ ದೇವ್ರ ಸಮ್ಮುಖದಲ್ಲಿ ಸ್ವಲ್ಪ ದಿವಸ. ಇವತ್ತು ನೋಡಿ ನಮ್ಗೆ ಏನೆಲ್ಲ ದೇವ್ರು ಕೊಟ್ಟಿದ್ದಾನೆ. ತಲೆಗೆ ಶಾಂಪೂ, ಕಂಡೀಷನರು, ಮಕ್ಕಕ್ಕೆ ಫೇಸ್ ವಾಶು, ಮಾಯಿಶ್ಚರೈಸರು, ಇದೆಲ್ಲ ಯಾವುದು ಹಾಕಲಿಲ್ಲ ಜೋಶುವ, ಬೂದಿ ಹಾಕ್ಕೊಂಡ. ಕಾರಣ ಸೋಲು. ಯಾವ ವಸ್ತು ನಿಮ್ಮ ಬಣ್ಣವನ್ನು ಮುಚ್ಚಕ್ಕೆ ಸಾಧ್ಯವಿಲ್ಲ. ಸೋಲು ಅಂದ್ರೆ ಸೋಲೆ. ತಿಳ್ಕೊಳ್ಳಿ, ದೇವ್ರು ನನ್ನ ಜೊತೆ ಇಲ್ಲ ಅಂತೇಳಿ. ನೋಡಿ, ಸೋಲು ಬಹಳ ದೊಡ್ಡ ಅವಮಾನ ರೀ. ಗೆಲ್ಬೇಕು. ಎಲ್ಲ ಹೇಳಿ, ನಾನು ಗೆಲ್ಬೇಕು ದೇವ್ರೇ. ಆ ಛಲ ನಮ್ಮಲ್ಲಿ ಇರ್ಬೇಕು. ಇಲ್ಲಿ ನಾನು ಗೆಲ್ಬೇಕು ದೇವ್ರೇ, ಇಲ್ಲಿ ನಾನು ಸೋತೋಗಿದ್ದೀನಿ, ತಲೆ ಬಗ್ಗಿಸ್ಕೊಂಡಿದ್ದೀನಿ, ನನ್ನ ಗೆಲ್ಲುವಂತೆ ಮಾಡು, ನನಗೇನು ಬೇಡ. ಬಿದ್ದಿರು ದೇವ್ರ ಮುಂದೆ, ಪಶ್ಚಾತ್ತಾಪದಿಂದ ಬಿದ್ದಿರು. ನೀನು ದುಃಖಿಸುವ ದಿನಗಳು ಕೊನೆಗಾಣುತ್ತೆ. ಓ ಕಮ್ ಆನ್ ಚರ್ಚ್, ಬಿದ್ದಿರು ದೇವರ ಸಮ್ಮುಖದಲ್ಲಿ. ನೀನು ದುಃಖಿಸುವ ದಿನಗಳು ಕೊನೆಗಾಣುತ್ತೆ. ಯಾರು ನಿನ್ನ ಮನೆಗೆ ದುಃಖ ತಂದ್ರೋ, ಹಲ್ಲೆಲೂಯಾ, ಹೆಂಗ್ ದುಃಖ ಬಂತೋ ಆ ದುಃಖವನ್ನೆಲ್ಲ ಸ್ಥಳದಲ್ಲಿ ದೇವರು ಸಂತೋಷವಾಗಿ ಮಾರ್ಪಡಿಸ್ತಾನೆ. ನೀನು ಮುಂದೆ ಹೋಗ್ಬಹುದು. ಇದನ್ನು ಚೆನ್ನಾಗಿ ಬರೆದಿಟ್ಕೊಳ್ಳಿ, ದೇವ್ರು ಹೆಂಗ್ ಡೀಲ್ ಮಾಡ್ತಾನೆ ಅಂತೇಳಿ. ಫಸ್ಟೇ ಕ್ರಿಮಿನಲ್ನ ದೇವ್ರು ಹೇಳ್ಬಿಡಕ್ಕಿಲ್ಲ. ಆಮೇಲೆ ದೇವ್ರು ಚೆನ್ನಾಗಿ ಗೊತ್ತು ಯಾರು ತಪ್ಪು ಮಾಡಿದವನು ಅಂತ. ಆದರೆ ದೇವರು ಹೇಳ್ತಾ ಇಲ್ಲ, ಆಗಾನ ಹೆಸರೇ ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದಾನೆ? ಮೊದಲನೇದಾಗಿ ನೀವೆಲ್ಲ ನಿಮ್ಮ ಶುದ್ಧ ಮಾಡ್ಕೊಳ್ಳಿ, ಎಲ್ಲ ಕುಲವಾಗಿ ಬನ್ನಿ. ಅಂದರೆ 12 ಕುಲ. ಆಮೇನ್. ಕುಲ ಗೋತ್ರವಾಗಿ ಬನ್ನಿ, ಗೋತ್ರದಿಂದ ಕುಟುಂಬವಾಗಿ ಬನ್ನಿ. ಕುಟುಂಬವನ್ನು ಹಿಡಿಯುತ್ತಾನೋ ಆ ಕುಟುಂಬದವರು ಒಬ್ಬೊಬ್ಬರಾಗಿ ಬನ್ನಿ. ಅಂದರೆ ಒಂದು ಶಾಪ ಕುಟುಂಬಕ್ಕೆ ಬರುತ್ತೆ, ಕುಟುಂಬದಿಂದ ಗೋತ್ರಕ್ಕೆ ಬರುತ್ತೆ, ಗೋತ್ರದಿಂದ ದೇಶಕ್ಕೆ ಬರುತ್ತೆ. ಸೊ ವಿ ಹ್ಯಾವ್ ಟು ಹ್ಯಾಂಡಲ್ ಇಟ್. ನಮಗೆ ನೋಡಿ, ನಾನು ಒಂದು ಮಿಸ್ ಮಾಡಿಬಿಟ್ಟು ಒಬ್ಬ ತಪ್ಪಾದ ವ್ಯಕ್ತಿನ ಈ ದೇಶಕ್ಕೆ ನಾನು ಆರಿಸ್ಕೊಂಡ್ಬಿಟ್ರೆ, ನಾನು ಮಾಡಿದಂಥ ಒಂದು ತಪ್ಪು ದೇಶನೇ ಅನುಭವಿಸುತ್ತೆ. ಅದಕ್ಕಿಂತ ನಾವು ಜಾಗೃತಿಯಾಗಿರಬೇಕು. ಹೆಚ್ಚಿನಾಗಿ ನಾನು ಹೇಳೋದು ಅರ್ಥ ಆಗ್ತದೆ. ನೀನು ದುಃಖಿಸುವ ದಿನಗಳು ಕೊನೆಗಾಣುವು. ಹಲ್ಲೆಲೂಯಾ. ಏನು ನಡೆಯುತ್ತೆ ಸಮಸ್ಯೆದಲ್ಲಿ ನೋಡುವಾಗ, ಯಾವನು ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡವನೆಂದು ಹಿಡಿಯಲ್ಪಡುತ್ತಾನೋ ಅವನು ಯೆಹೋವನ ನೆಮ್ಮದಿಯನ್ನು ಮೀರಿ ಇಸ್ರಾಯೇಲರಲ್ಲಿ ಬುದ್ಧಿಹೀನ ಕಾರ್ಯವನ್ನು ನಡೆಸಿದ ತನ್ನ ಎಲ್ಲ ಆಸ್ತಿ ಸಹಿತವಾಗಿ ಸುಡಲ್ಪಡಬೇಕು ಎಂದು ಹೇಳಿದ. ವಾವ್. Now this is very dangerous. That don't go to the judgment of God. That's why Bible say don't judge anybody. ಯಾರನ್ನು ನ್ಯಾಯ ತೀರ್ಸಕ್ಕೆ ಹೋಗಬೇಡಿ ಅಂತ ಯೇಸು ಹೇಳಿದ. ನ್ಯಾಯ ತೀರಿಸುವಂಥವನು ದೇವರು. ನನಗೊಂದು ವಾಕ್ಯ ಭಾಳ ಚೆನ್ನಾಗಿ, ಪವಿತ್ರಾತ್ಮ ಬರುವಾಗ ಪಾಪವನ್ನು ಕುರಿತು, ನೀತಿಯನ್ನು ಕುರಿತು, ನ್ಯಾಯ ತೀರ್ಪನ್ನು ಕುರಿತು ಖಂಡಿಸ್ತಾನೆ ಅಂತೇಳಿ ಬೈಬಲ್ ಹೇಳೋ. ನಾನು ಯೋಚನೆ ಮಾಡಿದೆ, ಪವಿತ್ರಾತ್ಮನೇ ಆ ನ್ಯಾಯ ತೀರ್ಪು ಅಂತ ಹೇಳ್ತೀಯಲ್ಲ. ಆಗ ದೇವ್ರು ಹೇಳ್ಕೊಟ್ಟೆ ಏನಂದರೆ, ಯಾರ್ಯಾರು ಸೈತಾನನನ್ನು ಹಿಂಬಾಲಿಸ್ತಾರೋ ಅವರೆಲ್ಲ ನ್ಯಾಯ ತೀರಿಸಲ್ಪಡಿಸ್ತಾರೆ ಅಂತೇಳಿ. ಯಾರ್ಯಾರು ಯೇಸುನ ಹಿಂಬಾಲಿಸ್ತಾರೋ ಅವ್ರಿಗೆ ಬೆಳಕಲ್ಲಿ ಇರ್ತಾರೆ ಅಂತ ಹೇಳಿ ದೇವ್ರು ಹೇಳ್ಕೊಟ್ಟೆ. ಹಲ್ಲೆಲೂಯಾ. ಆಗ ನಾವು ಯಾರನ್ನ ಹಿಂಬಾಲಿಸೋರು? ಎಲ್ಲ ಹೇಳಿ, ಯಾರು ನಾವು ಹಿಂಬಾಲಿಸೋರು? ಯೇಸು ಲೋಕಕ್ಕೆ ಬೆಳಕಾಗಿದ್ದಾನೆ. ಹಲ್ಲೆಲೂಯಾ. ಆಮೇನ್ ಅಂತೇಳಿ. ಸೊ ಇಲ್ಲಿ ಒಂದೊಂದು ಕುಲವನ್ನು ತರ್ತಾನೆ. ಆ ಕುಟುಂಬವಾಗಿ ಅವನ ಎಲ್ಲ ಆಸ್ತಿ ಸಹಿತವಾಗಿ. ಈಗ ನಿಮ್ಗೆ ಕೊಟ್ಟಿರೋದೆಲ್ಲ ದೇವ್ರು ಸುಟ್ಟಾಕ್ಬಿಡ್ಬೇಕಾ? ಹಲೋ,
ಈಗ ಒಂದು 30 ವರ್ಷದಿಂದ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಒಂದು ಸಣ್ಣ ತಪ್ಪು ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆ ತಪ್ಪುಗೋಸ್ಕರ ನಾನು ಮಾಡಲಿಲ್ಲ, ನೀನು ಮಾಡಲಿಲ್ಲ, ಹಿಂಗೆ ಮಾಡಲಿಲ್ಲ, ಹಂಗೆ ಮಾಡಲಿಲ್ಲ ಅಂತ ಒದ್ದಾಡ್ತಾ ಇದ್ದೀನಿ ಇಟ್ಕೊಳ್ಳಿ. ಆಮೇಲೆ ಆಗ ದೇವ್ರು ಹೇಳ್ತಾನೆ, ಓಕೆ 12 ಗೋತ್ರದವ್ರು ಬನ್ನಿ, ಒಂದೊಂದು ಕುಲವಾಗಿ ಬನ್ನಿ, ಗೋತ್ರವಾಗಿ ಬನ್ನಿ, ಕುಟುಂಬವಾಗಿ ಬನ್ನಿ. ಯಾವ ಕುಟುಂಬ ಹಿಡಿಯಲ್ಪಡ್ತೋ ಅವನ ಆಸ್ತಿ ಎಲ್ಲ ಸುಟ್ಟಾಳಕ್ಕೆ ಬಿಡಬೇಕು. ಅದು ಭಾಳ ಕಾಷನ್ ಆಗಿತ್ತು ನನಗೆ. ಆಗ ತಪ್ಪು ಮಾಡುವಾಗ ನಂಗೆ ಗೊತ್ತಿರಬೇಕು, ಅಯ್ಯಯ್ಯೋ ಇರೋದು ಹೋಗ್ಬಿಡುತ್ತೆ. ಯೇಸು ಹೇಳ್ದ, ಇದ್ದವನಿಗೆ ಇನ್ನೂ ಕೊಡಲ್ಪಡುತ್ತೆ, ಇಲ್ಲದವನಿಗೆ ಇದ್ದದ್ದು ತೆಗೆಯಲ್ಪಡುತ್ತೆ ಅಂತ ಯೇಸು ಹೇಳಿದ್ದಾನೆ. ದೇವರ ವಾಕ್ಯದ ಅರ್ಥವನ್ನು ತಿಳ್ಕೊಳ್ಳಿ. ದುಃಖದಿಂದ ಜೀವಿತವನ್ನು ನಾವು ಮುಗಿಸ್ಬಾರ್ದು, ಸಂತೋಷದಿಂದ ಮುಗಿಸ್ಬೇಕು. ಯೋಶುವನು ಬೆಳಿಗ್ಗೆ ಎದ್ದು ಇಸ್ರಾಯೇಲ್ ಕುಲ ಒಂದೊಂದಾಗಿ ಬರಮಾಡಲು ಯಾವುದೇ ಕುಲವು ಹಿಡಿಯಲ್ಪಟ್ಟಿತು. ಅದರ ಗೋತ್ರಗಳು ಕರೆದಾಗ ಜೇರನ ಗೋತ್ರವು ಹಿಡಿಯಲ್ಪಟ್ಟಿತು. ಆ ಗೋತ್ರಗಳ ಕುಟುಂಬವನ್ನು ಕರೆದಾಗ ಜಬ್ಬಿಯ ಕುಟುಂಬ ಹಿಡಿಯಲ್ಪಟ್ಟಿತು. ಆ ಕುಟುಂಬದ ಪುರುಷನ ಕರೆದಾಗ ಯಾವುದೇ ಕುಲವು ಜೇರನ ಜಿಬ್ಬಿಯ. ನೋಡಿ ಎಲ್ಲ ಎಷ್ಟು ಡಿಗ್ ಮಾಡ್ತಾರೆ ಅಂತೇಳಿ. ಆಗ ಯೋಶುವನು, ಆಕಾನ ನನ್ನ ಮಗನೇ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸು. ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಬೇಡ ಅಂದನು. ಹಿಡಿಯಲ್ಪಟ್ಟದ ಮೇಲೆ ಅವನೇ ಬಾಯಿಂದ ಹೇಳಬೇಕು. ನಂತರ ಅವನು ಕಲ್ಲೊಡೆದು ಕೊಲ್ತಾರೆ. ವಾವ್, ವಾಟ್ ಎ ಜಡ್ಜ್ಮೆಂಟ್. ದಯವಿಟ್ಟು ದೇವರೇ ಇದ್ರಲ್ಲಿ ನನಗೆ ನ್ಯಾಯ ಮಾಡು ಅಂತ ಕೇಳಕ್ಕೆ ಹೋಗ್ಬಿಡಿ. ಅನ್ಯಾಯ ಮಾಡ್ದನ್ನು ಗೊತ್ತಿದ್ರೆ, ವೇದ ವಾಕ್ಯದ ತಿಳುವಳಿಕೆ ನಿಮಗಿದ್ರೆ, ಇವನು ತಪ್ಪು ಮಾಡಿದ್ದಾನೆ, ಇವನು ಅನ್ಯಾಯ ಮಾಡಿದ್ದಾನೆ ನನಗೆ ಅಂತ ಗೊತ್ತಿದ್ರೆ ನ್ಯಾಯಕ್ಕೋಸ್ಕರ ಹೋರಾಡಿ. ಇಲ್ಲಾಂದರೆ ನಮ್ಮನ್ನು ನಾವೇ ಹರ್ಕೊಳ್ತೀವಿ. ಜಗಳ ಆಡಕ್ಕೆ ಹೋಗಬೇಡಿ, ಸಮಾಧಾನದಿರಿದಿರಿ. ಹಲ್ಲೆಲೂಯಾ. ಯೇಸು ಹೇಳಿದಂಥ ಒಂದು ಮಾತು ಮುಖ್ಯ ಇದೆ. ನೀವು ಒಬ್ಬರ ತಪ್ಪನ್ನು ಒಬ್ಬರು ಕ್ಷಮಿಸದೇ ಇದ್ದರೆ ಪರಲೋಕದಲ್ಲಿರುವಂಥ ನನ್ನ ತಂದೆ ನಿಮ್ಮ ತಪ್ಪನ್ನು ಕ್ಷಮಿಸೋದಿಲ್ಲ. ಪಶ್ಚಾತ್ತಾಪ ಇರುವಂಥ ಮನಸ್ಸು ಗೊತ್ತು, ನಾನು ಯಾರಿಗೆ ಯಾವ ಸಮಯದಲ್ಲಿ ತಪ್ಪು ಮಾಡಿದ್ದೀನಿ ಅಂತೇಳಿ. ಹಲ್ಲೆಲೂಯಾ. ಪಶ್ಚಾತ್ತಾಪದಿಂದ ಇರುವಂಥ ಒಂದು ಹೃದಯ ನಮ್ಗೆ ದೇವ್ರು ಯಾವಾಗಲೂ ಕೊಡಲಿ. ಎಷ್ಟು ನನ್ನ ಜೊತೆ ಒಪ್ಕೊಳ್ತೀರಾ? ಆಮೇನ್. ನಾವು ನೀತಿವಂತರು ಎಂಬಂಥ ಗರ್ವದ ಹೃದಯ ನಮಗಿರಬಾರ್ದು. ಹೌದು, ನಾವು ನೀತಿವಂತರೇ, ಆದರೆ ಹೇಗೆ ನೀತಿವಂತರಾಗಿದ್ದೇವೆ ಅಂದರೆ ಪಶ್ಚಾತ್ತಾಪ ಪಟ್ಟು. ಹಲ್ಲೆಲೂಯಾ. ನಾವು ನೀತಿವಂತರಾಗಿದ್ದೇವೆ. ನಾವು ನೀತಿವಂತರಾಗಿ ಹುಟ್ಟಿದವರಲ್ಲ, ನೀತಿವಂತರಾಗಿ ಮಾಡಲ್ಪಟ್ಟಂಥವ್ರು. ಕೈ ಚಪ್ಪಾಳೆ ತಟ್ಟದ ದೇವರನ್ನು ಸ್ತೋತ್ರ ಮಾಡಿ. ಸೊ ಇಂದು ದೇವರು ನಮ್ಮನ್ನು ನೋಡಿ ಹೇಳ್ತಾ ಇರೋದು, ಕೊನೆಗೆ ಆ ಕಥೆಯನ್ನು ಮನೆಯಲ್ಲಿ ಹೋಗಿ ಓದ್ಕೊಳ್ಳಿ. ಎಲ್ಲವನ್ನ ದೇವರು ಮುಗಿಸ್ಬಿಡ್ತಾನೆ. ಆಮೇನ್. ಸೊ ಅದರಿಂದ ನಾವೇನು ಮಾಡಬೇಕು ಅಂದರೆ ಆಗಾನನ್ನು ಹೊರಗೆ ತರಬೇಕು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸಭೆಯಲ್ಲಿರುವಂಥ ಆಗಾನ್ಗಳನ್ನು ನಾವು ಹೊರಗಾಕಬೇಕು. ಆಮೇನ್. ವಸ್ತುಗಳ ಮೇಲೆ ಆಸೆ ಇರುವಂಥವ್ರು ಪ್ರತಿಯೊಬ್ಬರನ್ನು ಹೊರಗಾಕಬೇಕು. ಸಭೆಯಲ್ಲಿ 2-3 ಸೇರಿದ್ರೆ ಯೇಸುವಲ್ಲಿ ಇರ್ತಾನೆ. ಲಕ್ಷಾಂತರ ಆಸ್ತಿ ಪಾಸ್ತಿಗಳಿಗೋಸ್ಕರ ಸೇರುವಂಥವ್ರಲ್ಲಿ ದೆವ್ವ ಇರುತ್ತೆ ಅಂತ ಹೇಳ್ತೀನಿ. ಸಭೆ ಎಂಬಂಥದ್ದು ಯೇಸು ಕ್ರಿಸ್ತನ ರಕ್ತದಿಂದ ಸಂಪಾದಿಸಲ್ಪಟ್ಟಂಥದ್ದು. ಆ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರ ಮನಸ್ಸು ಪಶ್ಚಾತ್ತಾಪದಿಂದ ತುಂಬಿರಬೇಕು. ಆಮೇಲೆ ಪಶ್ಚಾತ್ತಾಪದಿಂದ ತುಂಬಿರುವಾಗ ದೇವರ ಮಾತು ಅವರ ಒಳಗೆ ಇಳಿದು ಅದರ ಕೆಲಸವನ್ನು ಅದು ಮಾಡುತ್ತೆ. ಹಲ್ಲೆಲೂಯಾ. ಸೊ ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಅಂತ ದೇವ್ರು ಹೇಳಿ. ಯಾಕದನ್ನು ಹೇಳ್ತಾನೆ ಅಂದರೆ, ಯಾರು ನಿನಗೆ ಬೆಳಕಾಗಿರ್ತಾನೆ ಅಂದರೆ ದೇವರೇ ನಿನಗೆ ಬೆಳಕಾಗಿರ್ತಾನೆ. ಹಲ್ಲೆಲೂಯಾ. ಆಮೇಲೆ ಎಷ್ಟು ನಂಬ್ತೀರಿ ಈ ವಾಗ್ದಾನವನ್ನ? ಎಸ್ಸಿ 60:20 ಹೇಳುತ್ತೆ, ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಹಲ್ಲೆಲೂಯಾ. ಎಸನ ನಂಬ್ತೀರ ದೇವರು ಈ ಲೋಕವನ್ನು ನ್ಯಾಯ ತೀರ್ಸೋದಕ್ಕೆ ಬರ್ತಾ ಇದ್ದಾನೆ ಅಂತೇಳಿ? ನಮಗೆ ಅನ್ಯಾಯ ಮಾಡಿದವ್ರನ್ನೆಲ್ಲ ದೇವರು ನೋಡ್ಕೊಳ್ತಾನೆ. ಹಲ್ಲೆಲೂಯಾ. ಆಮೇನ್. ನಾವು ಎಷ್ಟು ನೀತಿವಂತರಾಗಬೇಕು ಅಷ್ಟು ನೀತಿವಂತರಾಗಿ ಬದುಕುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಹಲ್ಲೆಲೂಯಾ. ಎಲ್ಲ ಎದ್ದು ನಿಂತ್ಕೊಂಡು ದೇವರನ್ನು ಸ್ತೋತ್ರ ಮಾಡಿ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು.